ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯ ರಾಜಕೀಯದಲ್ಲಿ ಮೂಡಾ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೋರಾಟಗಳು ನಡೀತು. ಸದ್ಯ ಈಗ ಕೋರ್ಟ್ ಮೆಟ್ಟಿಲೇರುವಂತ ಮ್ಯಾಟರ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 2 ದಿನ ರಿಲೀಫ್ ಸಿಕ್ಕಿದೆ. ಹಾಗೆಯೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕೋರ್ಟ್ ಒಂದು ಕಡೆಯಲ್ಲಿ ರಿಲೀಫ್ ಅನ್ನು ಕೊಟ್ಟಿದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ನಡೆಸ್ತಾ ಹೋಗೋಣ, ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಸಿಎಂ ಡಿಸಿಎಂ ಸದ್ಯಕ್ಕೆ ರಿಲೀಫ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸದ್ಯಕ್ಕೆ ಇವರಿಗೆ ರಿಲೀಫ್ ಸಿಕ್ಕಿದೆ. 2 ವಿಚಾರಗಳ ಕುರಿತು ನಾವು ನಿಮಗೆ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಗಮನಿಸ್ತಾ ಹೋಗೋದಾದ್ರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕುರಿತ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಶನಿವಾರ ಬೆಳಗ್ಗೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಸಂಪುಟ ಸಭೆ ನಿರ್ಣಯವನ್ನ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಹಾಗೆಯೇ ಸಿಬಿಐ ಕುರಿತು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಲಿದೆ. ಗಮನಿಸಬೇಕು ವೀಕ್ಷಕರೇ, ಇಲ್ಲಿ ಒಂದ್ ಕಡೆಯಲ್ಲಿ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ಈ ಸಂದರ್ಭದಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯ ಅಂತ ಹೇಳಿದ್ರೆ, ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಎಲ್ಲರೂ ಅಂದುಕೊಂಡಿದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಸಿಬಿಐ ಪ್ರಕರಣ, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ, ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಉರುಳಾಗುತ್ತಾ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಗೆಯೇ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡಾ ಜಟಾಪಟಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ಮೇಲೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಯಿತು, ಹಾಗೆಯೇ ಎಷ್ಟು ಹೋರಾಟಗಳಾಯಿತು, ಮುಂದಿನ ಹಂತದಲ್ಲಿ ಏನಾಗಬಹುದು, ಏನಾಗುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಸ್, ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂಥ ಶರತ್ ಹೆಗ್ಡೆ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಜೆಡಿಎಸ್ ವಕ್ತಾರರಾಗಿರುವಂಥ ರಿಷಿಕ್ ಗೌಡ್ರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸತ್ಯಪ್ರಕಾಶ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶರತ್ ಹೆಗ್ಡೆ ಅವರೇ, ಗಮನಿಸಿದ್ರಿ ಕೋರ್ಟ್ನಲ್ಲಿ ಇವತ್ತು ಏನೆಲ್ಲ ಆಯಿತು, ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಎಲ್ಲ ವಿಚಾರಗಳ ಕುರಿತು ಗಮನಿಸಿದ್ರಿ. ಇವತ್ತಿನ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ? ಕೋರ್ಟ್ನ ಕೆಲವು ಇದನ್ನು ಇಲ್ಲಿ ಚರ್ಚೆ ಮಾಡುವಂಥ ಸಂದರ್ಭ ಅಲ್ಲ. ಆದರೆ ಕೆಲವೊಂದು ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ಸುದೀರ್ಘ ವಿಚಾರಣೆ ಆಯಿತು. ವಿಚಾರಣೆ ನಂತರ ಅವಧಿಯಲ್ಲಿ ಈ ಒಂದು ಏನು ಕೋರ್ಟಿನ ಇದನ್ನು ಶನಿವಾರ ದಿವಸ ಮುಂದೂಡಲಾಗಿದೆ ಅಂತೇಳಿ ಜಡ್ಜ್ ಆದೇಶ ಕೊಟ್ಟಿದ್ದಾರೆ. ಬಿಟ್ಟರೆ ಇಲ್ಲಿ ಇನ್ನೂ ವಾದ ವಿವಾದಗಳು ನಡೆಯೋದಿದೆ, ಪ್ರತಿವಾದಗಳೆಲ್ಲ ನಡೆಯೋದಿದೆ. ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಆದೇಶ ಆಗತ್ತೆ ಆ ಒಂದು ಪರಿಮಿತಿಯಲ್ಲಿ ಇದು ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ರಿಷಿಕ್ ಗೌಡ್ರೆ, ಇವತ್ತಿನ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಈಗ ನ್ಯಾಯಾಲಯದಲ್ಲಿ ಒಂದು ಕೇಸ್ ಇದೆ ಡಿಸ್ಕಷನ್ಗೆ ಅಂತ ಅಂದಾಗ, ಈಗ ಕರ್ನಾಟಕ ರಾಜ್ಯದ ಜನರು ನೋಡಬೇಕಾದ್ರೆ ಲಾಯರ್ಸ್ ಅವ್ರದ್ದೇ ಆದ ಒಂದು ಡಿಫೆನ್ಸ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ರಾಜಕಾರಣಿಗಳು ಅಂತ ಏನಾಗುತ್ತೆ ಇಲ್ಲಿ ಬಂದಾಗ, ಇಟ್ಸ್ ದ ಕ್ವಶನ್ ಆಫ್ ಮೊರಾಲಿಟಿ. ನಿಮಗೆ ನೈತಿಕತೆಯ ಕ್ವಶನ್ ಬರುತ್ತೆ ಇಲ್ಲಿ. ಈಗ ನ್ಯಾಯಾಂಗ ತನಿಖೆ ಆಗ್ತಿರ್ಬೇಕಾದ್ರೆ ಇವರು ಒಬ್ರು ಕರೆಕ್ಟ್ ಇರ್ಬೋದು, ಒಬ್ರು ರಾಂಗ್ ಇರ್ಬೋದು, ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ಬೋದು ಅಥವಾ ರಾಂಗ್ ಇರ್ಬೋದು. ಅದು ಬೇರೆ ಬೇರೆ ಥರ ನಿಮಗೆ ನ್ಯಾಯಾಂಗದಲ್ಲಿ ಇರುತ್ತೆ ವ್ಯವಸ್ಥೆಯಲ್ಲಿ. ಆದರೆ ನಾವು ಇಲ್ಲಿ ಒಂದು ರಾಜಕೀಯ ಪಕ್ಷದವರಾಗ್ಬಿಟ್ಟು ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಾವು ಇವತ್ತು ಒಂದು ಕೇಳ್ತಾ ಇರೋದು ಏನು, ಇದ್ರ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನೀವು ಒಂದು ನೈತಿಕತೆ ಅನ್ನೋದು ಇರುತ್ತೆ. ನೈತಿಕತೆ ಅನ್ನೋದು, ಆ ನೈತಿಕತೆನ ತಗೊಂಡು ಅದಕ್ಕೆ ನೀವು ಜವಾಬ್ದಾರರಾಗಿ, ನಾವು ಡೈರೆಕ್ಟಾಗಿ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಈ ಎಲ್ಲ ಒಂದು ಪ್ರೊಸೀಡಿಂಗ್ಸ್ನ ತಾವು ಗಮನಿಸಿದಾಗ ಒಂದು ಉನ್ನತ ಹುದ್ದೆಯಲ್ಲಿರುವಂಥ ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ನಿಮಗೆ 40 ವರ್ಷದಿಂದ ಒಂದು ಸುದೀರ್ಘ ರಾಜಕೀಯ ಮಾಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ದೀರಲ್ವಾ ನೀವು, ಇದರಲ್ಲಿ ಏನು ನೈತಿಕತೆ ಇದೆ ನಿಮಗೆ ಅನ್ನೋವಂಥದ್ದು ನನ್ನ ಫಸ್ಟ್ ರಿಯಾಕ್ಷನ್ ಇವತ್ತಿನ ಒಂದು ಪ್ರೊಸೀಡಿಂಗ್ಸ್ ಏನಿದೆಯೋ ಅದನ್ನು ಹೇಳಬೇಕು. ಎಸ್ ಎಸ್
ಸತ್ಯಪ್ರಕಾಶ್ ಸರ್, ಒಂದ್ ಕಡೆಯಲ್ಲಿ ಮೂಡಾ ಜಟಾಪಟಿಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಸರ್, ಗೆಲುವಿನ ವಿಶ್ವಾಸ? ನೋಡಿ, ನಮಗೆ ಸಂಪೂರ್ಣವಾಗಿ ಈ ದೇಶದ ಜುಡಿಷಿಯರಿ ಮೇಲೆ, ನ್ಯಾಯಾಂಗದ ಮೇಲೆ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಅದೇ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದ್ರೆ ಈಗ ನಮ್ಮ JDS ಅವರು ಬರ್ತಾರ ಏನ್ ಹೇಳಿದ್ರು, ಅವ್ರದ್ದು ಈ ಇಡೀ ಕೇಸಲ್ಲಿ ಒಂದು ಏನಿದೆ ಗೊತ್ತಾ, ಒಬ್ಬ ಅಹಿಂದ ವರ್ಗದ ಮುಖ್ಯಮಂತ್ರಿ ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮೋರ್ ಆರ್ ಲೆಸ್ ಒಂದ್ಸತಿ ಫುಲ್ ಟರ್ಮ್ ಆಗಿದೆ. ಈ ಸತಿನೂ ಫುಲ್ ಟರ್ಮ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇವರ ಮುಂಜಾನೆ ಲಾಲ್ಕಿ ಹಸೀನ್ ಸಪ್ನೆ ಏನಿತ್ತು, ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋಣ ಅಂತ, ಅದಾಗಲ್ಲ. ಯಾಕಂದ್ರೆ 136 ಪ್ಲಸ್ ಒಂದ್ 3-4 ಜನ ಇಂಡಿಪೆಂಡೆನ್ಸ್ ಪ್ಲಸ್ ಅವ್ರ ಕಡೆ ಇರೋದೇ ಒಂದ್ 3-4 ಜನ ನಮ್ ಕಡೆ ಇದಾರೆ. ಸೊ ಅದು ಆಗಲ್ಲ. ಈಗ ನಾನು ಇವತ್ತು ಏನ್ ನಡೆದಿದೆ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ಏನ್ ಹೇಳಿದ್ರು ಅಂದ್ರೆ, ನೋಡಿ, ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂದ್ರೆ, ಎವ್ರಿ ಪರ್ಸನ್ ಅವ್ನಿಗೆಲ್ಲರಿಗೂ ಸಿಮಿಲರ್ ಹಕ್ಕಿರುತ್ತೆ ಅಂತ ಹೇಳಿದ್ರು. ಇವತ್ತು ಸಿದ್ದರಾಮಯ್ಯ ಅವರ ಪರ ವಕೀಲ್ಗೂ ಅಭಿಷೇಕ್ ಸಿಂಘ್ವಿ ಅವರು ವಾದ ಮಾಡಿರೋದು ಒಂದೇ ಪಾಯಿಂಟ್. ಫಸ್ಟ್ ಪಾಯಿಂಟ್ ಅವ್ರು ವಾದ ಮಾಡಿದ್ದೇನೆಂದ್ರೆ, ಗವರ್ನರ್ ಹತ್ರ ಸರಿಸುಮಾರು 2 ವರ್ಷಗಳಿಂದ ಇದೇ ಗವರ್ನರ್ ಹತ್ರ HDK ಅವರದ್ದು ಪ್ರಾಸಿಕ್ಯೂಷನ್ ಕೇಸ್ ಇದೆ, ಜೊಲ್ಲೆ ಅವರ ಪ್ರಾಸಿಕ್ಯೂಷನ್ ಕೇಸ್ ಇದೆ, ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ಪ್ರಾಸಿಕ್ಯೂಷನ್ ಕೇಸ್ ಇದೆ, ನಿರಾಣಿ ಅವರ ಪ್ರಾಸಿಕ್ಯೂಷನ್ ಕೇಸ್ ಇದೆ. ಮೋಸ್ಟ್ ಆಫ್ ದೀಸ್ ಪ್ರಾಸಿಕ್ಯೂಷನ್ ಕೇಸಸ್ ತನಿಖೆ ಆಗೋಗ್ಬಿಟ್ಟಿದೆ. ಚಾರ್ಜ್ ಶೀಟ್ ಫೈಲ್ ಆಗಿದೆ ಸ್ವಲ್ಪದ್ರಲ್ಲಿ. ಚಾರ್ಜ್ ಶೀಟ್ ಫೈಲ್ಡ್ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ಪ್ರಾಸಿಕ್ಯೂಷನ್ ಬೈ ದ ಗವರ್ನರ್. ಈ ಸ್ಥಿತಿಯಲ್ಲಿರುವಾಗ ಇಲ್ಲಿವರೆಗೂ ತನಿಖೆನೂ ಆಗಿಲ್ಲ. ಆಮೇಲೆ ಯಾವುದೇ ಒಂದು ಏಜೆನ್ಸಿ ಆಗ್ಲಿ, ಪೊಲೀಸ್ ಆಗ್ಲಿ, ಲೋಕಾಯುಕ್ತ ಆಗ್ಲಿ, 1 ಜಡ್ಜ್ ಕಮಿಷನ್ ಏನಿದೆ, ರಿಟರ್ನ್ ಜಡ್ಜ್ ಅದಾಗ್ಲಿ, ಇಲ್ಲಿವರೆಗೂ ಸಿದ್ದರಾಮಯ್ಯ ಅವರ ಮೇಲೆ ಏನು ಆಪಾದನೆ ಬಂದಿಲ್ಲ. ಅಂತದ್ರಲ್ಲಿ ಇವ್ರು ಅರ್ಜೆಂಟ್ ಆಗಿ ಪ್ರಾಸಿಕ್ಯೂಷನ್ ಕೊಟ್ಟವ್ರಲ್ವಾ, ಅಲ್ಲಿ ಗವರ್ನರ್ ಹ್ಯಾಸ್ ಹಿ ಅಪ್ಲೈಡ್ ಹಿಸ್ ಮೈಂಡ್ ಇನ್ ದ ಟ್ರೂ ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಇನ್ ಅಕಾರ್ಡೆನ್ಸ್ ವಿತ್ ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕ್ವಶನ್ ಮಾಡಿದ್ರು. ಅದಾದ್ಮೇಲೆ ಮೈನ್ ನಮ್ 4 ಪಾಯಿಂಟ್ ಏನ್ ಗೊತ್ತಾ, ಫಸ್ಟ್ ಬಂದ್ಬಿಟ್ಟು 17A ಪ್ರಕಾರ ಏನಿದೆ, who has to seek permission for prosecution? An investigation officer or any agency, ಲೋಕಾಯುಕ್ತನೋ, SIT ನೋ, CID ನೋ, ಇಲ್ಲಿ ಯಾರು ಪ್ರೈವೇಟ್ ಪರ್ಸನ್ಸ್ ಏನ ಪೊಲೀಸ್ ಯೂನಿಫಾರ್ಮ್ ಇದೆಯಾ, ವೆರಿ ಕ್ಲಿಯರ್ provisions of 17A ಏನ್ ಗೊತ್ತಾ, it should be a investigation officer, should be a police or some prosecution agency. ಯಾರಂದ್ರೆ ಯಾರು ಬಂದು ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ 218 of BNSS ಭಾರತ ನ್ಯಾಯ ಸಂಹಿತೆ ಏನ್ ಹೇಳ್ತಂದ್ರೆ, ನೀವು ಯಾವುದೇ ಒಂದು ಪ್ರತಿನಿಧಿ ಮೇಲೆ, ಅದು ಟು ಎನ್ ಎಕ್ಸ್ಟೆಂಟ್ ಆಫ್ ದ CEO of the state who is duly elected by the people of this state, 137 MLAs ಇದೆ ಅವ್ರ ಹತ್ರ ಅಲ್ವಾ. ಏನಂದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಕ್ರೆಡಿಬಲ್ ಎವಿಡೆನ್ಸ್ ಇರಬೇಕು, ಮತ್ತೆ ದಟ್ ಪರ್ಟಿಕ್ಯುಲರ್ ಪರ್ಸನ್ ಶುಡ್ ಹ್ಯಾವ್ ಸೈನ್ಡ್ he should be a signing authority. ಈಗ ನೋಟಿಫೈ ಆದಾಗ ಸೈನಿಂಗ್, ಡಿನೋಟಿಫೈ ಆದಾಗ ಸೈನಿಂಗ್ ಅಥಾರಿಟಿ ಸಿದ್ದರಾಮಯ್ಯ ಅವ್ರ ಹತ್ರ ಇಲ್ಲ. ಸೈಟ್ ಕೊಡುವಾಗ ಅವರ ಶ್ರೀಮತಿ ಕೊಡುವಾಗ ಏನಾರ ಸೈನಿಂಗ್ ಅಥಾರಿಟಿ ಸಿದ್ದರಾಮಯ್ಯ ಅವ್ರ ಹತ್ರ ಇಲ್ಲ. ಅದೇನೇನು ಲ್ಯಾಂಡ್ ಕನ್ವರ್ಷನ್ ಆಗಿತ್ತು ಅಲ್ಲಿ ಯಾವ್ದನ್ನ ಒಂದು ಪೇಪರ್ ಮೇಲೆ ಸಿದ್ದರಾಮಯ್ಯ ಅವರು ಸೈನ್ ಮಾಡಿದಾರೆ, ಇಲ್ಲ. ಸೊ 218 ಆಫ್ ದ BNSS ಅಲ್ಲೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ 163 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ, ಗವರ್ನರ್ should abide by the decision of the cabinet. ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಇವ್ರು ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಇರುವಾಗ ಹೆಂಗಪ್ಪ ನಾವು ಡೆಸಿಷನ್ ಆಫ್ ದ ಕ್ಯಾಬಿನೆಟ್ ಒಪ್ಕೋಬಹುದು ಅಂದ್ರೆ, ಕ್ಯಾಬಿನೆಟ್ ವಾಸ್ ನಾಟ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ when that decision was taken. Chief Minister said, since the case is against me, I am coming out of the cabinet. Let the number 2 DK ಅವರು ಏನಿದ್ದಾರೆ, you all decide ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಇವೆಲ್ಲ ಹಾಕಿದ್ಮೇಲೆ ಮೇನ್ ಆಪಾದನೆ ಈ ಗವರ್ನರ್ ಮೇಲೆ ಏನಿದೆ ಅಂದ್ರೆ, ಯು ಹ್ಯಾವ್ ನಾಟ್ ಅಪ್ಲೈಡ್ ಯುವರ್ ಮೈಂಡ್. ತುದಿಯಲ್ಲಿ ಇವತ್ತು ಯಾರೋ ಬಂದ್ಬಿಟ್ಟು ಕೇಳಿದ್ರು, 4 ತಾಸು, 4ರಿಂದ 8 ತಾಸು ಒಳಗಡೆ ನೀವು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಾ. ಆ ಶೋಕಾಸ್ ನೋಟಿಸ್ಗೆ ಸರ್ಕಾರ, ಕ್ಯಾಬಿನೆಟ್ ರಿಪ್ಲೈ ಮಾಡಿದೆ, ಸಿದ್ದರಾಮಯ್ಯ ಅವರು ರಿಪ್ಲೈ ಮಾಡಿದ್ದಾರೆ. ವಾಟ್ ಈಸ್ ದ ಕ್ರೆಡಿಬಲ್ ಎವಿಡೆನ್ಸ್ ದಟ್ ಯು ಹ್ಯಾವ್ ವೆನ್ ಯು ವಾಂಟ್ ಟು ಚೇಂಜ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್? ಪಾಯಿಂಟ್ ಐ ವಿಲ್ ಪುಟ್, ಲಾಸ್ಟ್ ಪಾಯಿಂಟ್. ಇಲ್ಲಿ ಏನಾಗಿದೆ, ಇಡೀ ನಮ್ಮ ಡೆಮೋಕ್ರಸಿನೇ ಏರ್ಪೇರ್ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಕಡೆ ದ ಪೀಪಲ್ ಆಫ್ ದ ಸ್ಟೇಟ್ ಹ್ಯಾವ್ ಗಿವನ್ 137 seats to ಸಿದ್ದರಾಮಯ್ಯ to put him in power. On the other side, a governor sent by the center is hell bent on overturning the mandate given by the people of Karnataka and bringing down the Ahinda
ದಿಸ್ ಇಸ್ ಎ ಫ್ರಾಡ್ ಇನ್ ಇಟ್ ಸೆಲ್ಫ್ ಅಂತ ಹೇಳಕ್ ಬಯಸ್ತೇನೆ. ಎಸ್ ಪುರಾಣಿಕ್ ಸರ್, ಗಮನಿಸಿದ್ರಿ ನೀವು ಕೂಡ, ಮುಖ್ಯಮಂತ್ರಿಗಳ ಮೇಲೂ ಆರೋಪ ಕೇಳಿ ಬಂದಿತ್ತು, ಹಾಗೇನೆ DCM ಮೇಲೂ ಕೂಡ ಒಂದಷ್ಟು ಆರೋಪ ಕೇಳಿ ಬಂದಿತ್ತು. ಇಬ್ಬರ ಅರ್ಜಿಯೂ ಕೂಡ ಇವತ್ತು ವಿಚಾರಣೆ ಆಯ್ತು. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಈಗ ಎರಡು ಪ್ರಮುಖ ವ್ಯಕ್ತಿಗಳು ನಮ್ಮ ಕರ್ನಾಟಕದ ಒಂದು ರಾಜ್ಯದಲ್ಲಿ ಅವರು ತಮ್ಮದೇ ಆದಂತಹ ಒಂದು ಸ್ಥಾನವನ್ನ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಹೋರಾಟ, ತಮ್ಮ ಸಾಮರ್ಥ್ಯ, ತಮ್ಮ ಏನು ರಾಜಕೀಯದ ಒಂದು ಬೆಂಬಲ ಇದೆ ಅದರ ಆಧಾರದ ಮೇಲೆ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅದರಿಂದ ಈ ಎರಡು ವಿಷಯಗಳನ್ನ ರಾಜ್ಯದ ಜನತೆ ಬಹಳ ಕುತೂಹಲದಿಂದ ಮತ್ತೆ ಒಂದ್ ರೀತಿಯಲ್ಲಿ ನೋವಿನಿಂದನೂ ಇದು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರಣ ಏನು, ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗಬೇಕು. ಈ ಕಾನೂನಿನ ಅನ್ವಯದ ಒಂದು ದೃಷ್ಟಿಯಲ್ಲಿ ಇದು ಒಂದು ತನಿಖೆ ಆದಾಗ ಆ ತನಿಖೆ ಅಂಶಗಳ ಆಧಾರದ ಮೇಲೆ ಆ ತೀರ್ಪು ಹೊರ ಬರಬೇಕು ಮತ್ತು ಸಂವಿಧಾನದ ನಿಯಮಗಳು ಏನಿದೆ ಆ ನಿಯಮಗಳ ಆಧಾರದಲ್ಲಿ ಬರಬೇಕು. ಅದರಿಂದ ಒಂದ್ ರೀತಿಯಲ್ಲಿ ಈ ಒಂದು ಚರ್ಚೆಗೆ ಇವತ್ತು ಸಬ್ಜುಡೀಸ್ ಆದ್ರೂ ಸಹ ರಾಜಕೀಯದ ದೃಷ್ಟಿಯಿಂದ ಮತ್ತು ಅವ್ರು ಹೇಳಿದ್ರಲ್ಲ, ಸತ್ಯಪ್ರಕಾಶ್ ಹೇಳಿದ ಮಾತು, ಪ್ರಜಾಪ್ರಭುತ್ವದ ಆರೋಗ್ಯದ ದೃಷ್ಟಿಯಿಂದ ಇದು ಚರ್ಚೆ ಮಾಡೋದಕ್ಕೆ ಒಂದ್ ರೀತಿಯಲ್ಲಿ ಸೂಕ್ತ ಅನಿಸುತ್ತೆ ನನಗೆ. ಅದೇನ್ ಅದರಿಂದ ನಾವು ಕಾನೂನಿಗೆ ಅಪಚಾರ ಆಗುತ್ತೆ ಅಂತ ಹೇಳೋದಿಲ್ಲ. ಅಂತಿಮವಾಗಿ ಕೋರ್ಟ್ ಕೊಡ್ತಕ್ಕಂಥ ತೀರ್ಪಿದೆ. ಆ ತೀರ್ಪನ್ನ ಕೆಳ ಕೋರ್ಟ್ ಏನು ಒಂದು ಈ ಶಾಸಕರ ಒಂದು ತನಿಖೆ ಮಾಡ್ತಕ್ಕಂಥ ಒಂದು ಸ್ಪೆಷಲ್ ಕೋರ್ಟ್ ಇದೆ, ಅದು ಏನ್ ಮಾಡ್ತಕ್ಕಂಥದ್ದನ್ನ ತಡೆ ಹಿಡಿದಿದೆ. ಅಂದ್ರೆ ಹೈಕೋರ್ಟ್ ಏನ್ ಹೇಳಿದ್ರೆ, ಅವಸರ ಮಾಡಬೇಡಿ, ಗವರ್ನರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಆದೇಶವನ್ನ ಸದ್ಯಕ್ಕೆ ನೀವು ಅಷ್ಟು ನಿಷ್ಠೂರವಾಗಿ ಕ್ರೂರವಾಗಿ ಬಳಸಬೇಡಿ ಅಂತಕ್ಕಂಥದ್ದು. ಅದರಂತ ಕ್ರೂರವಾಗಿ ಬಳಸಬೇಡಿ ಅಥವಾ ಅವಸರದಲ್ಲಿ ನೀವು ಒಂದು ತನಿಖೆಗೆ ಅವಕಾಶವನ್ನ ಕೊಡ್ತಕ್ಕಂಥದ್ದನ್ನ ಸ್ವಲ್ಪ ತಡೆಯಿರಿ, ನಾವು ನೋಡ್ತೇವೆ. ಸತ್ಯಪ್ರಕಾಶ್ ಹೇಳಿದಾಗೆ 17A ಪ್ರಕಾರ ಒಂದು ಒಂದು ಇದು ಏನು ಆಪಾದನೆ ಬರುತ್ತೆ ಆಪಾದನೆಗೆ ನೀಡ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳು ಅದನ್ನ ಕೋರ್ಟ್ ನಲ್ಲಿ ಮನುಸಿಂಗ್ ಅವರ ವಾದವನ್ನ ಸುಮಾರು 1 ಗಂಟೆ ಅವ್ರು ಮಾಡಿದ್ದನ್ನ ನಾನು ಆಲಿಸಿದೆ. ಬಹಳ ಒಂದು ಸೂಕ್ತವಾಗಿ ಅವ್ರ ಸಂವಿಧಾನದ ಅಂಶಗಳನ್ನ ಹೇಳಿದ್ದಾರೆ. ನಾನು ಸಂವಿಧಾನದ ಒಬ್ಬ ಅಧ್ಯಾಪಕನಾಗಿ ಹೇಳೋದಾದ್ರೆ ಸಂವಿಧಾನದ ಸೂಕ್ಷ್ಮ ಅಂಶಗಳಲ್ಲಿ ಇಲ್ಲಿ ಅಡಗಿದೆ. ಕಾರಣ ಒಬ್ಬ ಮುಖ್ಯಮಂತ್ರಿ ಆಗ್ತಕ್ಕಂಥ ಸ್ಥಾನಕ್ಕೆ ಬರ್ತಕ್ಕಂಥ ವ್ಯಕ್ತಿ 40-42 ವರ್ಷಗಳ ಒಂದು ಅವಧಿಯಲ್ಲಿ ಅವ್ರ ಮೇಲೆ ಏನೋ ಆಪಾದನೆ ಇರುವಾಗ ಇವರು ಈ ಒಂದು ಕೇಸಲ್ಲಿ ಪರೋಕ್ಷವಾಗಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಆರೋಪ. ಆ ಪರೋಕ್ಷವಾಗಿ ಇರ್ತಕ್ಕಂಥದ್ದು ಕಾರಣ ಏನು, ಇವರ ಪತ್ನಿ ಇದರಲ್ಲಿ ಲಾಭವನ್ನು ಪಡೆದಿದ್ದಾರೆ. ಅದನ್ನ ಇವರು ತಮ್ಮ ಒಂದು ಪ್ರಣಾಳಿಕೆಯಲ್ಲಿ ಅಥವಾ ಎಲೆಕ್ಷನ್ ಕಮಿಷನ್ ಕೊಡ್ತಕ್ಕಂಥ ಅಫಿಡವಿಟ್ ನಲ್ಲಿ ಅವರು ಒಂದ್ ರೀತಿಯಲ್ಲಿ ಒಂದ್ಸಾರಿ ದಾಖಲೆ ಮಾಡಿದ್ದಾರೆ, ಇನ್ನೊಂದ್ಸರಿ ಅದನ್ನ ಮರೆತು ಬಿಟ್ಟಿದ್ದಾರೆ. ಮತ್ತೆ ಅದನ್ನ ದಾಖಲೆ ಮಾಡುವಾಗ ಅದರ ಮೌಲ್ಯ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನ ಕೆಲವು ಲಕ್ಷಗಳಲ್ಲಿ ನಂಬಿಸಿದ್ದಾರೆ. ಮತ್ತೆ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸುಮಾರು 20 ವರ್ಷದಿಂದ ಈ ಕೇಸ್ ನಡೆದು ಬಂದಿರೋದ್ರಿಂದ ಇವತ್ತು ಆ ಒಂದು ಭೂಮಿಯ ಮೌಲ್ಯ 100 ಕೋಟಿ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಬಹುಶಃ ಹಗರಣ ಇದಕ್ಕೊಂದು ತೀರ್ಮಾನ ಕೋರ್ಟ್ ಅಲ್ಲಿ ಆಗ್ಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ತೀರ್ಮಾನವನ್ನ ಅಥವಾ ಒಂದು ಅನುಮತಿಯನ್ನ ರಾಜ್ಯಪಾಲರು ನೀಡಿದ್ದಾರೆ. ಆ ಅನುಮತಿಯನ್ನೇ ಇವರು ಪ್ರಶ್ನೆ ಮಾಡಿದ್ದಾರೆ. ಏನು, 4 ಪ್ರಮುಖ ವ್ಯಕ್ತಿಗಳ ಮೇಲೆ ಕೇಸ್ ಪೆಂಡಿಂಗ್ ಇರುವಾಗ HD ಕುಮಾರಸ್ವಾಮಿ ಅವರು ಮತ್ತೆ ಜೊಲ್ಲೆ ಅವರು, ನಿರಾಣಿ ಅವರು ಇವ್ರ ಮೇಲೆಲ್ಲ ಇರುವಾಗ ಅದನ್ನ ನೀವು ವಿಲೇವಾರಿ ಮಾಡದೆ ಇದನ್ನ ಮಾತ್ರ ನೀವು ಪ್ರಧಾನವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ರಾಜಕೀಯದ ದೃಷ್ಟಿಯಿಂದ ಈ ಸರ್ಕಾರವನ್ನ ಮತ್ತೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮಸಿ ಬೆಳೀತಕ್ಕಂಥ ಒಂದು ಪ್ರಸಂಗ ಕೂಡುದು ಇರ್ತಕ್ಕಂಥ ದೃಷ್ಟಿಯಲ್ಲಿ ಅವ್ರು ಹೋರಾಡ್ತಾರೆ. ಈಗ ನೈತಿಕವಾದ ಪ್ರಶ್ನೆ ಆದ್ರೆ ಬಹುಶಃ ಯೋಚನೆ ಮಾಡೋದಾದ್ರೆ ನೈತಿಕವಾದ ವಿಚಾರಗಳನ್ನ ಈಗ ನಾವು ಮಾತಾಡ್ತಕ್ಕಂಥದ್ದು ಅಪ್ರಸ್ತುತ ಎಂತಕ್ಕಂಥದ್ದು. ಯಾಕೆ ಯಾವ ರಾಜಕೀಯ ಪಕ್ಷದಲ್ಲೂ ಆ ಮಟ್ಟದ ನೈತಿಕತೆ ಇಲ್ಲ. ಒಂದು ರೈಲ್ವೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ರಾಜೀನಾಮೆ ಕೊಟ್ರು ಅಥವಾ ಇನ್ಯಾವುದೋ ಆಪಾದನೆ ಬಂತು, ಫೋನಿನ ಹಗರಣ, ಫೋನ್ ಕದ್ದಾಲಿಕೆಯಿಂದ ನಾವು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆ ಎದುರಿಸಿದೆ ಅಂತಕ್ಕಂಥ ರಾಮಕೃಷ್ಣ ಹೆಗಡೆ ಅವರ ನೀವು ಆ ರೀತಿಯ ನೈತಿಕತೆಯನ್ನ ಇವತ್ತು ನಾವು ಕಾಣ್ಲಿಕ್ಕೆ. ಯಾಕಂದ್ರೆ ಆಪಾದನೆ ಮಾಡುವವರು ಅಷ್ಟೇ ಲಘುವಾಗಿ ಮಾಡ್ತಾರೆ, ಅದನ್ನ ಡಿಫೈಡ್ ಮಾಡ್ತಕ್ಕಂಥವ್ರು ಸಹ ಅಷ್ಟೇ ರಾಜಕೀಯವಾಗಿ ಚಾಣಾಕ್ಷತನದಿಂದ ಒಳ್ಳೊಳ್ಳೆ ಲಾಯರ್ಗಳನ್ನ ಇಟ್ಕೊಂಡು ಆರ್ಗ್ಯೂ ಮಾಡ್ತಾರೆ. ಅದರಿಂದ ಲಾಯರ್ಗಳು ಮಾಡ್ತಕ್ಕಂಥದ್ದು ವಾದ. ಆದ್ರೆ ಆ ವಾದದ ಒಂದು ಅಂಶ ಏನಂದ್ರೆ ಯಾವ ಆಧಾರದ ಮೇಲೆ ಈ ತೀರ್ಮಾನ ಬರುತ್ತೆ. ಸಂವಿಧಾನದ ಅಂಶಗಳು ಇಲ್ಲಿದೆ. ನಿಜ, ಇಲ್ಲಿ ಸಂವಿಧಾನದ ಅಂಶಗಳು ಬಹಳ ಪ್ರಮುಖವಾಗಿದೆ. ಕಾರಣ ರಾಜ್ಯಪಾಲರ ಅಧಿಕಾರದ ವಿವೇಚನೆಯನ್ನ ದುರುಪಯೋಗ ಮಾಡಿರ್ತಕ್ಕಂಥ ಅನೇಕ ಪ್ರಸಂಗಗಳನ್ನ ಹೈಕೋರ್ಟ್ ನ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನಗಳಿವೆ. ಇವೆಲ್ಲವನ್ನೂ ನಾವು ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ರಾಜ್ಯದ ಜನತೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ತನ್ನ ಅಧಿಕಾರ ಅವಧಿಯಲ್ಲಿ 136 ಶಾಸಕರ ಬೆಂಬಲದಿಂದ ಅಧಿಕಾರವನ್ನ ಚಲಾಯಿಸ್ತಾ ಇರುವಾಗ ಇವರು ಈ ರೀತಿಯ ತಪ್ಪುಗಳಿಗೆ ಯಾಕೆ ಸಿಕ್ಕಾಕೊಂಡ್ರು, ಇವರು ಸಿಕ್ಕಾಕೊಂಡಿರ್ತಕ್ಕಂಥದ್ದನ್ನ ಜನ ತಿಳಿಯಲಿಕ್ಕೆ ಕಾತರದಿಂದ ಇದ್ದಾರೆ. ಆ ದೃಷ್ಟಿಯಿಂದ
ಒಂದು ರೀತಿಯಲ್ಲಿ ಇದು ರಾಜಕೀಯವಾಗಿ ಚರ್ಚೆ ಏನೇ ಆದ್ರೂ ಸಹ ಒಂದು ಕೋರ್ಟಿನ ಒಂದು ತೀರ್ಮಾನ ಏನಿದೆಯಲ್ಲ ಅದು ಸಂವಿಧಾನದ ಆಧಾರದ ಮೇಲೆ, ಆಧಾರಾಂಶಗಳ ಆಧಾರದ ಮೇಲೆ, ಅವರ ಪ್ರತ್ಯಕ್ಷ ಮತ್ತು ಪರೋಕ್ಷ ಭಾಗವಹಿಸುವಿಕೆ ಆಧಾರದ ಮೇಲೆ ಅಥವಾ ಅಧಿಕಾರದ ದುರುಪಯೋಗ ಆಗಿರತಕ್ಕಂಥದ್ದನ್ನ ಸಾಬೀತುಪಡಿಸುವವರೆಗೂ ಇದು ಒಂದು ರೀತಿಯಲ್ಲಿ ಬಹಳ ಕುತೂಹಲಕಾರಿಯಾದ ಮತ್ತು ಅತ್ಯಂತ ಒಂದು ಕಾಳಜಿಯನ್ನ ಹೊರತಕ್ಕಂಥ ನಾವು ನಮಗೆ ಸಾರ್ವಜನಿಕರಿಗೆ ಒಂದು ಕಾಳಜಿ ಏನಪ್ಪಾ ಅಂದ್ರೆ ಈ ಒಂದು ಭ್ರಷ್ಟ ಸರ್ಕಾರವನ್ನ ತೆಗೆದು ಹಾಕಿ ಚುನಾವಣೆಯಲ್ಲಿ ಸರ್ಕಾರವನ್ನು ಕೊಟ್ರೆ ಕೇವಲ 12-14 ತಿಂಗಳಲ್ಲಿ ಇವರು ಈ ರೀತಿಗೆ ಸಿಕ್ಕಾಕೊಟ್ರಲ್ಲ ಎಂತಕ್ಕಂಥದ್ದೇ ನಮ್ಮ ಒಂದು ವ್ಯಥೆ. ಎಸ್ ಶರತ್ ಹೆಗಡೆ ಅವರೇ, ಪ್ರಮುಖವಾಗಿ ಇಲ್ಲಿ ಒಂದು ವಿಚಾರವನ್ನ ಇಲ್ಲಿ ಕಾಂಗ್ರೆಸ್ನವರು ಕೂಡ ಇದೇ ಪ್ರಸ್ತಾಪವನ್ನ ಮಾಡಿದ್ರು. ಕೇಂದ್ರ ಸರ್ಕಾರ ಆಗಲಿ ಅಥವಾ ಬಿಜೆಪಿಯವರಾಗಲಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ, ರಾಜ್ಯಪಾಲರ ಹಕ್ಕನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂತ ಆರೋಪ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಈ ರಾಜ್ಯಪಾಲ ಹುದ್ದೆ ಹೇಳುವುದು ಒಂದು ಸಂವಿಧಾನಾತ್ಮಕವಾದ ಹುದ್ದೆ ಅದು, ಆಯ್ತಾ? ಅದಕ್ಕೊಂದು ಇತಿ ಮಿತಿ ಪರಿಮಿತಿ ಹೇಳೋದು ಇರುತ್ತೆ, ಖಂಡಿತ, ಆಯ್ತಾ? ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಇವ್ರು ಪ್ರಾಸಿಕ್ಯೂಷನ್ ಕೊಟ್ಟಾಗ ಮಾತ್ರ ಬೇರೆಯವ್ರದ್ದು ಕೇಳ್ಕೊಂತ ಅವಶ್ಯಕತೆ ಏನಿತ್ತು? ಒಂದು. ಎರಡನೇದು, ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರ ಸಚಿವರು, ಆಯ್ತಾ? ಅವರು ಕೇಂದ್ರ ಸಚಿವರಿಗೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ನೋಡಿ, ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ಅವ್ರ ಮೇಲೆ ಬರ್ತೀನಿ ಸರ್, ಅದಕ್ಕೂ ಬರ್ತೀನಿ. ನೋಡಿ, ಈಗ ಕುಮಾರಸ್ವಾಮಿ ಮೇಲೆ ಪ್ರಾಸಿಕ್ಯೂಷನ್ ಯಾವುದೇ ಕಾರಣಕ್ಕೂ ಕೊಡಕ್ಕಾಗಲ್ಲ. ಯಾಕೆ ಅಂದ್ರೆ ಕೊಡಬೇಕು ಅಂದ್ರೆ ರಾಜ್ಯಸಭೆ ಏನು ಸ್ಪೀಕರ್ ಇರುತ್ತೆ ಅವರಿಂದ ಆದೇಶ ಬರಬೇಕಾಗತ್ತೆ, ರಾಜ್ಯಪಾಲರು ಕೊಡಕ್ಕಾಗಲ್ಲ. ಇದು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ನಮ್ಮ ಕಾಂಗ್ರೆಸ್ ವಕ್ತಾರರು. ನಂತರದಲ್ಲಿ ಇವ್ರೇನ್ ಹೇಳ್ತಾ ಇದ್ದಾರೆ, ಯಾಕೆ ಕೊಡೋಕ್ಕಾಗಲ್ಲ? ಯಾಕೆ ಸರ್, ಅವ್ರು ಕೇಂದ್ರ ಸಚಿವರು ಸರ್, ಅವ್ರ ಮೇಲ್ಗಿಂತ ಹುದ್ದೆ ಅವ್ರು ಕೊಡ್ಬೇಕಾಗತ್ತೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡಕ್ಕಾಗಲ್ಲ. ಇವಾಗ ಈಗಿನ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೇಂದ್ರ ಸಚಿವರಿಗೆ ರಾಜ್ಯಪಾಲರು ಕೊಡಕ್ಕಾಗಲ್ಲ, ಮುಖ್ಯಮಂತ್ರಿ ಕೊಡ್ಬೋದು, ಅವ್ರಿಗೆ ಕೊಡಕ್ಕಾಗಲ್ಲ. ಅದರದ್ದೇ ಆದ ಒಂದು ಪರಿಮಿತಿ ಇದೆ. ಅದನ್ನ ನಾವು ತುಂಬಾ ಡೀಪ್ ಆಗಿ ಒಂದ್ ದಿವಸ ಅದ್ರ ಬಗ್ಗೆ ಚರ್ಚೆ ಇಟ್ಕೊಳ್ಳೋಣ. ಎರಡನೇದಾಗಿ, ಶಶಿಕಲಾ ಜೊಲ್ಲೆ ಮತ್ತೆ ಏನು ನೀರಾಣಿ ಯಾಕೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ ಹೇಳಿ ಇವರದ್ದೊಂದು ದೊಡ್ಡ ಪ್ರಶ್ನೆ. ಅದಕ್ಕೂ ನಾನು ಉತ್ತರ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಈಗಾಗಲೇ ನೋಡಿ, ರಾಜ್ಯಪಾಲರು ಸಿದ್ದರಾಮಯ್ಯನ ಆರೋಪಿ ಅಂತೇಳಿ ಜೈಲಿಗೆ ಕಳಿಸ್ಲಿಕ್ಕೆ ಹೊರಟಿಲ್ಲ, ಓನ್ಲಿ ತನಿಖೆಗೆ ಆದೇಶ ಮಾಡ್ತಾ ಇರೋದು. ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಸಾಲಿಟರಿ ಆಫ್ ಇಂಡಿಯಾ ಏನು ಇವರು ತುಷಾರ್ ಮೆಹ್ತಾ ಅವರು ಆಲ್ರೆಡಿ ಹೇಳಿದ್ದಾರೆ, ಅವ್ರ ಕಮಿಟಿ ಏನಿದೆ ಅವ್ರು ಹೇಳಿದ್ದಾರೆ ತನಿಖೆ ಹಂತದಲ್ಲಿರುವಾಗ ಕೂಡ ಅವಶ್ಯಕತೆ ಇಲ್ಲ ಅಂತ ಅವರೇ ಹೇಳಿದಾಗ ಇವರು ಒತ್ತಿ ಹೇಳೋ ಅವಶ್ಯಕತೆ ಏನಿದೆ? ನೋಡಿ, ಆಲ್ರೆಡಿ ಅದು ನೋಡಿ, ಇವ್ರೇನ್ ಹೇಳ್ತಾರೆ, ಇಲ್ಲ ಅದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ನೋಡಿ, ಅಲ್ಲಿ ದಾಖಲಾತಿ ಲಭ್ಯತೆ ಕೊರತೆ ಇರ್ಬೋದು, ಅದೇನಾದ್ರು ನೀವು ಇವ್ರಿಗೆ ಗೊತ್ತಿದ್ಯಾ? ನಾವೀಗ ಹೇಳ್ಬೋದು, ಅಲ್ಲಿ ಲೇಖಿಯ ಸಮಸ್ಯೆ ಇರ್ಬೋದು, ದಾಖಲಾತಿ ಲಭ್ಯತೆ ಸಮಸ್ಯೆ ಇರ್ಬೋದು. ಅದನ್ನ ಯಾರು ಇದು ಮಾಡಿದಾರ, ನೋಡಿದಾರ? ಇಲ್ಲ. ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಹಾಕಿದ ತಕ್ಷಣ ಇವರಿಗೂ ಪ್ರಾಸಿಕ್ಯೂಷನ್ ಯಾಕೆ ಹಾಕಿಲ್ಲ ಹೇಳೋದು ಒಂದೇ ಪ್ರಶ್ನೆ ಹೇಳ್ತಾ ಇದ್ದಾರೆ ಇವರು. ಪ್ರತಿ ಸಲ ಪ್ರತಿ ಹಂತದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅವರು ಪ್ರಾಸಿಕ್ಯೂಷನ್ ಈಗ ನೋಡಿ, ಅವರು ಇಷ್ಟು ತನಿಖೆ ಹಂತದಲ್ಲಿರುವಾಗ ಇವರು ಸಿಎಂ ಸ್ಥಾನ ಬಿಟ್ಟು ಇಳಿಬೇಕು. ಯಾಕೆ ಅಂದ್ರೆ ನೋಡಿ, ಪ್ರಭಾವಿ ಹುದ್ದೆ, ಮುಖ್ಯಮಂತ್ರಿ ಸ್ಥಾನ ಹೇಳೋದು ಪ್ರಭಾವಿ ಹುದ್ದೆ. ನೋಡಿ, ಸಾಕ್ಷ್ಯ ಬೆದರಿಸುವ ತಂತ್ರಗಳಾಗ್ಬೋದು, ನಾಳೆ ದಿನ ಸಾಕ್ಷ್ಯವನ್ನೇ ಇಲ್ಲದಂಗೆ ಮಾಡ್ಬೋದು. ಈಗಾಗಲೇ ನೋಡಿರ್ಬೋದು ನೀವು, ವೈಟ್ನರ್ ಹಚ್ಚಿ ಅದು ತಿದ್ದೋ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕಾಯ್ತು? ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದ್ರಿಂದ ಅಧಿಕಾರಿ ವರ್ಗಗಳನ್ನ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಆಯ್ತು. ಇಲ್ಲಾಂದ್ರೆ ಆಗ್ತಾ ಇತ್ತಾ ಇದು? ತನಿಖೆಗೆ ಒಳಪಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ಬಂದ್ಮೇಲಲ್ವಾ ಇದು ಏನು ವೈಟ್ನರ್ ಹಾಕಿತ್ತಿದ್ದಿರೋದು? ಮುಂಚೆ ಇತ್ತಾ? ಯಾಕಾಯ್ತು ಇವಾಗ? ಇದಕ್ಕೆ ನಾವೆಲ್ಲ ಜನರ ಕೂಗು ಒಂದೇ ಇದೆ, ಏನಂತಂದ್ರೆ ಅವರು ರಾಜೀನಾಮೆ ಕೊಡಬೇಕು. ಯಾಕೆ ಅಂತಂದ್ರೆ ತನಿಖೆಗೆ ಸಮಸ್ಯೆ ಆಗತ್ತೆ. ಯಾಕೆ ಅಂದ್ರೆ ಇವರು ನೇರ ಪರೋಕ್ಷವಾಗಿ ಇವರು ಒತ್ತಡ ಹೇರ್ತಾ ಇದ್ದಾರೆ. ಯಾವುದೋ ಅಧಿಕಾರಿ ವರ್ಗಗಳ ಮೂಲಕ ಒತ್ತಡ ಹೇರಿ ಅಲ್ಲಿ ವೈಟ್ನರ್ ಹಾಕುವ ಕೆಲಸ ಆಗಿದೆ. ಅದು ದಾಖಲಾತಿ ನಾನು ಬಹಳಷ್ಟು ವಾಹಿನಿಗಳಲ್ಲೂ ತೋರಿಸಿ, ನಿಮ್ಮ ವಾಹಿನಿಗೂ ತೋರಿಸ್ಬಿಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ವಿಜಯನಗರಕ್ಕೆ ಬೇಕು ಅಂತ ಹೇಳೋ ಒಂದು ಇದನ್ನ ವೈಟ್ನರ್ ಹಾಕಿ ತಿದ್ದಿದ್ದಾರೆ, ತಿದ್ದಲ್ಪಟ್ಟಿದೆ. ಇಲ್ಲಿ ನೋಡ್ಬೋದು ನೀವು. ದಯವಿಟ್ಟು ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಇವರು ಒಪ್ಕೊಂಡು ತಮ್ಮ ತಪ್ಪನ್ನ ಒಪ್ಕೊಂಡು ಸಿಎಂ ಸ್ಥಾನದಿಂದ ಇಳಿರಿ. ಒಳ್ಳೆ ಬೇರೆಯವ್ರಿಗೆ ಅವಕಾಶ ಕೊಡಿ. ಪರಮೇಶ್ವರ್ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಿ. ನೀವೇ ಯಾಕೆ ಮುಂದುವರಿಬೇಕು? ವೆಲ್ ರಿಷಿಗೌಡ್ರೆ, ಇನ್ನೊಂದು ಕಡೆಯಲ್ಲಿ ಒಂದು ಆರೋಪ ಅಂತ ಹೇಳಿದ್ರೆ,
ಯಾರೋ ಹಾದಿ ಬೀದಿಲಿ ಹೋಗೋರು ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಬಿಡ್ತಾರೆ ಅನ್ನುವಂಥದ್ದಾಗಿ ಈ ರಾಜ್ಯಪಾಲರ ನಡೆಯ ಬಗ್ಗೆ ಪ್ರಶ್ನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಏನ್ ಹೇಳ್ತೀರಾ? ನೋಡಿ, ನೀವು ಒಳ್ಳೆ ಕ್ವೆಶನ್ ರೈಸ್ ಮಾಡಿದ್ರಿ. ಆಮೇಲೆ ನಾನು ನಮ್ಮ ಕಾಂಗ್ರೆಸ್ ವಕ್ತಾರರ ಮಿತ್ರ ಕೂಡ ನಾನೊಂದು ಚೂರು ಇನ್ಫಾರ್ಮೇಷನ್ ಕೊಡೋಕೆ ಬಯಸ್ತೀನಿ. ನೋಡಿ, ಆರ್ಟಿಕಲ್ 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಹಾಗೂ ಭಾರತೀಯ ನ್ಯಾಯ ಸಂಹಿತೆ ಆ ಆ್ಯಕ್ಟ್ ಅಂಡರಲ್ಲಿ ಏನು ಬರುತ್ತೆ, ನಿಮಗೆ ಎನ್ಕ್ವೈರಿ ಅನ್ನೋದು ಬೇರೆ, ಇನ್ಕ್ವೈರ್ ಅನ್ನೋದು ಬೇರೆ, ಆಮೇಲೆ ನಿಮಗೆ ಇನ್ವೆಸ್ಟಿಗೇಷನ್ ಅನ್ನೋದು ಬೇರೆ. ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ನಿಮಗೆ ಇನ್ಕ್ವೈರ್ ಅಂಡ್ ಇನ್ವೆಸ್ಟಿಗೇಷನ್. ಇಲ್ಲಿ ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ತಾ ಇರೋದು ಓನ್ಲಿ ಟು ಎನ್ಕ್ವೈರ್. ಅದು ಏನಾಗುತ್ತೆ, ನಮ್ಮ ಕಾಂಗ್ರೆಸ್ ಮಿತ್ರ ಏನು ಹೇಳ್ತಾ ಇದ್ರು, ತರಾತುರಿಯಲ್ಲಿ ಕೊಟ್ಬಿಟ್ರು ಅಂತ ಹೇಳ್ತಾರೆ. ಯಾವ ತರಾತುರಿಯಲ್ಲೂ ಕೊಟ್ಟಿಲ್ಲ. ನಿಮಗೆ ಪ್ರೈಮಾ ಫೇಸಿ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ 150ಕ್ಕೂ ಅಧಿಕ ಸರ್ಟಿಫೈಡ್ ಕಾಪೀಸ್, ಸರ್ಟಿಫೈಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, RTI ಮುಖಾಂತರ ತೆಗೆದಿರುವಂಥ ಡಾಕ್ಯುಮೆಂಟ್ಸ್ಗಳು, ಎವಿಡೆನ್ಷಿಯಲ್ ಪ್ರೈಮಾ ಫೇಸಿ ಡಾಕ್ಯುಮೆಂಟ್ಸ್. ಇದನ್ನ ರಾಜ್ಯಪಾಲರ ಕಚೇರಿಗೆ ತಲುಪಿಸ್ತಾರೆ. ತಲುಪಿಸ್ಬಿಟ್ಟಾಗ ನಿಮ್ಗೇನಾಗುತ್ತೆ, ರಾಜ್ಯಪಾಲರ ಕಚೇರಿಯಲ್ಲಿ ಅವರದೇ ಆದ ಒಂದು ಲೀಗಲ್ ಟೀಮ್ ಇರುತ್ತೆ, ಸೆಕ್ರೆಟರಿ ಇರ್ತಾರೆ. ಅವರು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಗೋತ್ರೂ ಮಾಡಿ ನಿಮಗೆ ಒಂದು ಸಜೆಷನ್ ಕೊಡ್ತಾರೆ, ಏನು ಇವ್ರಿಗೆ ಒಂದು ಶೋಕಾಸ್ ನೋಟಿಸ್ ಕೊಡ್ಬೋದು ಅಂತ ಅಂದ್ಬಿಟ್ಟು. ಸೊ ಆ ಶೋಕಾಸ್ ನೋಟಿಸ್ ಕೊಟ್ಟಾದ ಮೇಲೆ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಒಬ್ಬ ವೆಂಕಟಾಚಲಪತಿ ಅನ್ನೋ ಒಬ್ಬ IAS ಅಧಿಕಾರಿಗಳನ್ನ ಇಟ್ಕೊಂಡ್ಬಿಟ್ಟು ಸ್ವಂತ ಅವರೇ ಒಂದು ಎನ್ಕ್ವೈರಿ ಥರ ಮಾಡಿಸ್ಕೊಂಡು ನಿಮಗೆ ಒಂದು ಕ್ಯಾಬಿನೆಟ್ನ ಕರೆಸಿ, ಕ್ಯಾಬಿನೆಟಿಂದ ನಿಮಗೊಂದು ಅಪ್ರೂವಲ್ ಅಂತ ಹೇಳಿಬಿಟ್ಟು ಆ ಶೋಕಾಸ್ ನೋಟಿಸ್ಗೆ ರಿಪ್ಲೈ ಕೊಡ್ತಾರೆ. ಈ ಎಲ್ಲ ಪ್ರೋಸೆಸ್ ಆಗಬೇಕಾದ್ರೆ ನಿಮಗೆ 1 ದಿವಸ 2 ದಿವಸ ಅಲ್ಲ, ನಿಮಗೆ ಮೋರ್ ದೆನ್ 2 weeks. ಸೊ ಈ ಎಷ್ಟು ಎಲ್ಲ ಬೆಳವಣಿಗೆಗಳು ಆದ ಮೇಲೆ ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಅಂತ ಹೇಳಿದ್ರೆ ಇವ್ರ ಪ್ರಕಾರ ಇದು ಇನ್ವೆಸ್ಟಿಗೇಷನ್ ಅಂತ ಅಲ್ಲ, ಇಟ್ ಈಸ್ ಜಸ್ಟ್ ಎನ್ ಎನ್ಕ್ವೈರಿ. ಆಮೇಲೆ ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳ್ತಾ ಇದ್ರು ಆರ್ಟಿಕಲ್ 17A ಅಲ್ಲಿ, ನಾನು ಅವ್ರಿಗೆ ಇನ್ನೊಂಚೂರು ನಾಲೆಡ್ಜ್ ಜಾಸ್ತಿ ಕೊಡೋಕೆ ಬಯಸ್ತೀನಿ. ನಿಮಗೆ ಆರ್ಟಿಕಲ್ 17A ನೀವು ನೋಡೋಕೆ ಹೋದ್ರೆ ಅದು ಮತ್ತೆ ಅಮೆಂಡ್ ಆಗಿದೆ, ಎಫೆಕ್ಟಿವ್ ಫ್ರಮ್ 2021 ಜುಲೈಯಿಂದ. ಅಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರೇ ಇದೆ ಡಿಟೇಲ್ ಆಗಿ. ಯಾವ ಪಬ್ಲಿಕ್ ಸರ್ವೆಂಟ್, ಗೌರ್ಮೆಂಟ್ ಆಫೀಸರ್ ಯಾವ್ಯಾವ ರೀತಿ ಇನ್ವಾಲ್ವ್ ಆಗಿರ್ತಾರೆ, ಅದು ಕರಪ್ಷನ್ ಇರ್ಬೋದು, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರ್ಬೋದು, ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರ್ಬೋದು, ಈ ಒಂದು ಏನೊಂದು ತನಿಖೆ ಹಂತದಲ್ಲಿ ಇರುತ್ತೆ, ಆ ಟೈಮಲ್ಲಿ ಇವರು ಯಾವ ಪೋಸ್ಟಲ್ಲಿ ಇದ್ರು, ಏನೋ ಒಂದು ನಾವು ಭ್ರಷ್ಟಾಚಾರ ಅಂತ ಹೇಳ್ತೀವಿ ಅಥವಾ ಏನೋ ಒಂದು ಇರ್ರೆಗ್ಯುಲಾರಿಟೀಸ್ ಅಂತ ಹೇಳ್ತೀವಿ, ಇದು ಆಗೋ ಟೈಮಲ್ಲಿ ಅವ್ರು ಯಾವ ಪೋಸ್ಟಲ್ಲಿ ಇದ್ರು, ಪೊಸಿಷನಲ್ಲಿ ಇದ್ರು, ಅವರಿಗೆ ಸಂಬಂಧಪಟ್ಟಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರು, ಅವ್ರ ಮಿನಿಸ್ಟ್ರಿಯಲ್ಲಿ ಯಾರಿದ್ರು, ಈ ಥರ ನಿಮಗೆ Annexure 1 and Annexure 2 ಆ್ಯಂಡ್ ನಿಮಗೆ ಚೆಕ್ ಲಿಸ್ಟ್ ಅಂತ ಇರುತ್ತೆ. ಈ 3 ಡಾಕ್ಯುಮೆಂಟ್ನ ನಮ್ಮ ಕಾಂಗ್ರೆಸ್ ವಕ್ತ ನೋಡ್ಕೋಬೋದು. ಅದರಲ್ಲಿ ನಿಮಗೆ ಡೀಟೇಲ್ ಆಗಿರುತ್ತೆ ಯಾವ ಅಧಿಕಾರಿ ಅವ್ರಿಗಿಂತ ಹೈಯರ್ ಪೋಸ್ಟಲ್ಲಿ ಯಾರು ಇರ್ತಾರೆ, ಆಮೇಲೆ ಅವರಿಗೆ ಯಾರು ತನಿಖೆ ಮಾಡಬಹುದು ಅನ್ನೋಂಥದ್ದೆಲ್ಲ ನಿಮಗೆ ಲಿಸ್ಟ್ ಇದೆ. ಈಗ CM ಅಂಡ್ ಎಬೋವ್, ಯೂನಿಯನ್ ಮಿನಿಸ್ಟರ್ ಅಥವಾ ಮಿನಿಸ್ಟ್ರಿ ಇನ್ ದ ಕ್ಯಾಬಿನೆಟ್ ಅಂಡ್ ಸೋ ಆನ್, ಇವ್ರುಗಳನ್ನೆಲ್ಲ ಮಾಡಬೇಕಾದ್ರೆ ನಿಮಗೆ DG ಅಂಡ್ ಹೈಯರ್ ರ್ಯಾಂಕ್ ಅಂತ ಇರುತ್ತೆ. ಅವ್ರ ಕೆಳಗಡೆ ಇರುವಂಥವ್ರಿಗೆ ಬೇರೆ ರ್ಯಾಂಕಿಂಗ್ಸ್ ಇರುತ್ತೆ. ಆಮೇಲೆ ನಿಮಗೆ ಬೇರೆ ಪ್ರಕರಣಗಳೆಲ್ಲ ಉಲ್ಲೇಖ ಮಾಡ್ಬಿಟ್ಟು ಹೇಳ್ತಾ ಇದ್ರು, ನಿಮಗೆ ಒಂದು ಚೆಕ್ ಲಿಸ್ಟ್ ಅಂತ ಇದರಲ್ಲಿದೆ, ಅವ್ರು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. Annexure 2 ಅಲ್ಲಿ ಏನು ಹೇಳುತ್ತೆ, ನಿಮಗೆ ಎಲ್ಲಾ ಡೀಟೇಲ್ ಫಿಲ್ ಮಾಡಬೇಕಾಗುತ್ತೆ. ನಾವು ಪ್ರೈಮಾ ಫೇಸಿ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ಏನಿದೆ, ಆಮೇಲೆ ಈಗ ಯಾರು ದೂರದಾರ ಕೊಟ್ಟಿರ್ತಾರಲ್ವಾ, ಅವರು ಯಾವ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ, ಆಮೇಲೆ ಇದು ಯಾವ ಟೈಮಲ್ಲಿ ಆಗಿದೆ, ಏನಾಗಿದೆ ಅಂತ ಇದಿಷ್ಟು ನೀವು ಲೀಗಾಲಿಟಿಲಿ ಕೊಡಬೇಕಾಗತ್ತೆ. ಇದು ಎಲ್ಲ ಗೋತ್ರು ಆದ ಮೇಲೇನೆ ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥದ್ದು ಬಂತು. ಎರಡನೇದು, ಇಲ್ಲಿ ನಮ್ಮ ಬಿಜೆಪಿ ಸ್ನೇಹಿತರು ಹೇಳ್ದಂಗೆ ನಿಮಗೆ CM ಅನ್ನೋ ಒಂದು ಉನ್ನತ ಹುದ್ದೆ ಒಂದು ರಾಜ್ಯ ಸರ್ಕಾರದಲ್ಲಿ, ನಿಮಗೆ ಅವರ ಅಂಡರೇನೆ ನಿಮಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಬರುವಂತದ್ದು. ನಿಮಗೆ ಕಂದಾಯ ಇಲಾಖೆ ಅವರಲ್ಲೇ ಬರುತ್ತೆ, ಗೃಹ ಇಲಾಖೆ ಅವರಲ್ಲೇ ಬರುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಾನ್ ಕೇಳಕ್ ಬಯಸ್ತೀನಿ, ನೀವು ಒಂದು ಉನ್ನತ ಹುದ್ದೆಯಲ್ಲಿ ಕುತ್ಕೊಂಡು ನಿಮ್ಮ ಕಣ್ಣ ಕೆಳಗಡೆ ತನಿಖೆಯಲ್ಲಿ ನೀವು ನೀವೇ ಮಾಡಿಸ್ಕೊಂಡ್ಬಿಟ್ರೆ, ಯಾರಾದ್ರೂ ನಾನು ಈ ತಪ್ಪು ಮಾಡಿದೀನಿ, ನೀವು ಅದನ್ನ ಮಾಡಿದೀನಿ ಅಂತ ಹೇಳಿ ಅಂತ ಮಾಡಿಸ್ಕೊಂತಾರೆ ಯಾವ್ದಾರು? ಇಲ್ಲಿವರೆಗೂ ಇತಿಹಾಸದಲ್ಲಿ ಇದೆಯಾ ನಿಮಗದು? ಇಲ್ಲ. ಇದೆಲ್ಲ ಆಗಿದ ತಕ್ಷಣ ಮಾನ್ಯ ಬೈರ್ತಿ ಸುರೇಶ್ ಅವರು ನಿಮ್ಗೆ ಏನಾಗುತ್ತೆ,
ಏಕಾಏಕಿ ಹೆಲಿಕಾಪ್ಟರ್ ತಗೊಂಡು ನಿಮಗೆ ಹೋಗ್ತಾರೆ. ಏನಕ್ಕೆ ಉದಾಹರಣೆ ಕೊಡ್ತಾ ಇದೀನಿ ನಿಮಗೆ ಅಂತಂದ್ರೆ, ನಮಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ, ಬಟ್ ಆ ಜೆರಾಕ್ಸ್ ಕಾಪಿನ ಇವ್ರೋಗಿ ಎತ್ಕೊಂಡ್ ಬರ್ತಾರೆ. ಎತ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ನಾವು ಸಾಕ್ಷ್ಯ ನಾಶಿ ಮಾಡ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಆದರೆ ಕೋರ್ಟ್ಗೆ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದೀವಿ 150ಕ್ಕೂ ಹೆಚ್ಚು ಪ್ರೈಮಾ ಫೇಸಿ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್. ಆ ಒಂದೊಂದೇ ಡಾಕ್ಯುಮೆಂಟ್ ಈಗ ಆಚೆ ಬರ್ತಿರ್ಬೇಕಾದ್ರೆ ನೀವೊಂದು ಗಮನಿಸಿ ಹೇಳಿಕೆನ. ಮನೆ ಸಿದ್ದರಾಮಯ್ಯ ಅವರು ಫಸ್ಟ್ ಏನ್ ಹೇಳ್ತಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ಅವ್ರ ಮಗ ಡಾಕ್ಟರ್ ಯತೀಂದ್ರ ಅವರು, ಇಲ್ಲ ನಾವು ತಗೊಂಡಿರ್ಬೋದೇನೋ 14 ಸೈಟ್ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಮಾಧ್ಯಮದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ಇಲ್ಲ ನಾವು 14 ಸೈಟ್ ವಾಪಸ್ ಕೊಡಕ್ ರೆಡಿ ಇದೀವಿ ಅಂತ ಹೇಳ್ತಾರೆ. ಇದ್ರ ಮುಂದುವರಿದ ಭಾಗವಾಗಿ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಿಮ್ಗೆ 2020 50-50 ಅನುಪಾತದಲ್ಲಿ ಏನಾಗುತ್ತೆ, ಅವತ್ತಿನ ಬೋರ್ಡ್ ಮೆಂಬರ್ಸ್ ಅಲ್ಲಿ ಒನ್ ಆಫ್ ದ ಮೆಂಬರ್ ಇಸ್ ಡಾಕ್ಟರ್ ಯತೀಂದ್ರ. So he has directly influenced to get this. ಓಕೆ ಎಸ್ ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸತ್ಯಪ್ರಕಾಶ್ ಸರ್, ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಒಂದ್ ಕಡೆಯಲ್ಲಿ ಕೇಳಿ ಬಂದಿರುವಂತಹ ಆರೋಪ ಸಂಬಂಧ ಕೋರ್ಟ್ನಲ್ಲಿ ಕೂಡ ವಿಚಾರಣೆ ಆಗ್ತಾ ಇದೆ. 2 ದಿವಸ ಸಿಎಂಗೆ ರಿಲೀಫ್ ಇದೆ. ಮುಂದೆ ಏನಾಗಬಹುದು, ಏನಾಗುತ್ತೆ ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಒಂದ್ ಕಡೆಯಲ್ಲಿ ಮಾತನಾಡ್ತಾ ಇದ್ವಿ, ಚರ್ಚೆಯನ್ನ ಮಾಡ್ತಾ ಇದ್ವಿ, ಯಾವ ರೀತಿಯಾಗಿ ಸಾಕ್ತಾ ಇದೆ ಜಟಾಪಟಿ ಎನ್ನುವಂಥದ್ದಾಗಿ. ಹಾಗೇನೆ ಸತ್ಯಪ್ರಕಾಶ್ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಕಳಂಕರಹಿತ ನಾಯಕ, ಯಾವುದೇ ಆರೋಪ ಇಲ್ಲ ಎನ್ನುವಂಥದ್ದಾಗಿ ನಾವು ಈ ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬಂದವರು. ಸಾಕಷ್ಟು ಉದಾಹರಣೆಯನ್ನು ಕೂಡ ನಿಮ್ಮ ಪಕ್ಷದವರೇ ಕೊಡ್ತಾರೆ. ಆದ್ರೆ ಈಗ ತನಿಖೆ ಆಗ್ಬೋದಲ್ಲ, ಒಂದು ಆರೋಪ ಕೇಳಿ ಬಂದ್ರೆ ತನಿಖೆ ಆದ್ರೆ ಏನು ಸರ್? ಅಲ್ಲ ರೀ, ಆರೋಪ ಏನ್ರಿ ಇದೆ? ಸೈಟ್ ಕೊಟ್ಟಿರೋದು ಸಿದ್ದರಾಮಯ್ಯನ, ಸೈಟ್ ಕೊಟ್ಟಿರೋದು ಬಿಜೆಪಿ ಸರ್ಕಾರ. ಸರ್, ಇಸ್ಕೊಂಡಿರೋದು ಸಿದ್ದರಾಮಯ್ಯನವರು. ಒಂದ್ ನಿಮಿಷ ಇರ್ರಿ, ಇಸ್ಕೊಂತಾರ್ರಿ. ಏನ್ ಬಿಟ್ಟಿ ಬರುತ್ತಾ? 3 ಎಕರೆ 16 ಗುಂಟೆ ಬಿಟ್ಟಿ ಬರುತ್ತಾ? ಕುಮಾರಸ್ವಾಮಿ ಅವ್ರದ್ದು ದೇವೇಗೌಡರು ಬಿಟ್ಬಿಡ್ತಾರ? ಅಲ್ಲ, 3 ಎಕರೆ 16 ಗುಂಟೆಗೆ ನೀವು ಬದಲಿ ನಿವೇಶನ ಎಲ್ಲಿ ತಗೊಂಡಿದ್ದೀರಾ? ಅದು ಸರ್ಕಾರಿ ಜಮೀನು. ಅದು ಮೊದಲಿಗೆ ನೀವು ಫಸ್ಟ್ ಸರ್ಕಾರಿ ಜಮೀನಲ್ಲಿ ಹೆಂಗ್ ತಗೊಂಡ್ಬಿಡ್ತೀರಾ? ನೀವು ನೋಟಿಫೈ ಆಗಿರೋ ಜಮೀನ ಲೇಔಟ್ ಆಗಿದೆ, ಸೈಟ್ಗಳು ಸೇಲ್ ಮಾಡ್ಬಿಟ್ಟು ನೀವು ಕೊಟ್ಟಿರೋಂತ ಜಮೀನ್ ನಿಮ್ ಜಮೀನೇ ಅಲ್ಲ, ಅದು ನಿಮ್ ಜಮೀನೇ ಅಲ್ದಿರೋ ಅಂತದಕ್ಕೆ 3 ಎಕರೆ 16 ಗುಂಟೆಗೆ ಹೆಂಗ್ ತಗೊಳ್ತೀರಾ ನೀವು? ಕ್ಲಾರಿಟಿ ಕೊಡ್ಲಿ of how to behave in a debate ಇರಬೇಕು. ಅದಿಲ್ಲದೆ ಇದ್ರೆ ನಾವು ಮಾತಾಡೋಣ. ಎಸ್, ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಸರ್, ನಾನು ಕ್ವಶನ್ ಕೇಳ್ತೇನೆ, ನೀವು ಆನ್ಸರ್ ಮಾಡಿ ಸರ್. ನೀವು ಅಲ್ಲ ರೀ, ಕೇಳಿಸ್ಕೊಳ್ರಿ. ನೀವೆಲ್ಲ ಊದುವಾಗ ನಾನು ಕೇಳಿಸ್ಕೊಂಡೆ, ನಾವ್ ಹೇಳುವಾಗ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಅಲ್ವಾ? ಸ್ವಲ್ಪ ಇರಿ. ಹೆಂಗೆ ಜಮೀನಲ್ಲ? ಹೆಂಗ್ರಿ ಜಮೀನಲ್ಲ? ಆನ್ಸರ್ ಮಾಡ್ಲಾ ಅಥವಾ ನೀವು ಮಾತಾಡೋದು? ದಯವಿಟ್ಟು ರಿಷಿಕ್ ಅವರೇ, ದಯವಿಟ್ಟು ಒಂದ್ ನಿಮಿಷ ಇರ್ತಿ ನೋಡಿ. ವಿ ಕೆನಾಟ್ ಡಿಬೇಟ್ ಇಫ್ ಯು ಗೋಯಿಂಗ್ ಟು ಕಮ್ ಲೈಕ್ ದಟ್. ನೀವೇ ಡಿಬೇಟ್ ಮಾಡ್ಬಿಟ್ಟು ಡಿಬೇಟ್ ಮುಗಿಸಿ ಹೋಗಿ. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಪಾಯಿಂಟ್ ಹೇಳಿ ಸರ್. ಅರ್ಥ ಆಯ್ತಾ? ಎಷ್ಟು ಸತಿ ಆಗಿದೆ? ಯಾವಾಗಿಂದ ಕೇಸ್ ಇದು? 92, 98 ಡಿನೋಟಿಫೈ ಆಗಿದೆ. 2004ರಲ್ಲಿ ಅದಾಗಿರೋದು. ಅದಾದ್ಮೇಲೆ ಇವತ್ತು 2024. ಇಷ್ಟ ದಿವಸ ಏನ್ ಮಾಡ್ತಾ ಇದ್ರೆ ಹಂಗಂದ್ರೆ, ಏನನ್ನ ಪ್ರಾಬ್ಲಮ್ ಇದ್ರೆ ವೈಟ್ನರ್ ಏನ್ ಹಾಕ್ಬಾರ್ದ? ಯಾರನ್ನ ಅರ್ಜಿ ಸಲ್ಲಿಸ್ಬೇಕು, ವೈಟ್ನರ್ ಹಾಕ್ಬಾರ್ದ? ಹಾಕ್ಬೋದು. ಎಲ್ಲಿದೆ ವೈಟ್ನರ್? ಅಲ್ಲಿ ವಿಜಯನಗರಲ್ಲೇ ಕೊಡಿ ಅಂತ ಎಲ್ರು ಇದೆ, ತೋರ್ಸ್ರಿ ನೋಡೋಣ. ಸುಮ್ನೆ ಏನೋ ಒಂದ್ ಹೇಳ್ಬಿಡೋದು. ನಮ್ಗೆ ನಮ್ ಮನ್ಸಿಗೆ ಏನ್ ಬಂದ್ರೆ ಅದು ಹೇಳೋದು. ಆಮೇಲೆ ಆರ್ಟಿಕಲ್ 300 ಏನ್ ಹೇಳುತ್ತಾರೆ? ಎವ್ರಿ ಇಂಡಿವಿಜುವಲ್, ಎವ್ರಿ ಇಂಡಿಯನ್ ಸಿಟಿಜನ್ ಹ್ಯಾಸ್ ಅ ರೈಟ್ ಟು ಸೆಕ್ಯೂರ್ ಹಿಸ್ ಪ್ರಾಪರ್ಟಿ. ಅದು ಮಾಡಿದ್ದಾರೆ ಪಾರ್ವತಿ ಸಿದ್ದರಾಮಯ್ಯ ಅವರು. 3 ಎಕರೆ 16 ಗುಂಟೆ ಏನು ಬಿಟ್ಟಿ ಬರುತ್ತಾ? ಅವ್ರಿಗೆ ಅರ್ಶಿನ ಕುಂಕುಮದಿಂದ ಬಂದಿದೆ. ನಾಳೆ ಬೆಳಗ್ಗೆ ನಿಮ್ ಲ್ಯಾಂಡ್ ಹೋದ್ರೆ ಬಿಟ್ಬಿಡ್ತೀರಾ? ಹೋಗ್ಲಿ ಬಿಡಿ ಅಂತ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ದಾರೆ ಮೊನ್ನೆ? ನಿಮಗೆ ಏನನ್ನ ಆತರ ಅದೇನನ್ನ ಬಹಳ ಸಾವಿರಾರು ಕೋಟಿ ಲ್ಯಾಂಡ್ ನನ್ ಕೊಟ್ಟಿದ್ರೆ ಆ ಸೈಟ್ಗಳು ತಗೊಂಡ್ಬಿಟ್ಟು ನಮ್ಗೆ 3 ಎಕರೆ 16 ಗುಂಟೆ ಏನಿದೆ ನಮ್ಗೆ ವಾಪಸ್ ಅನ್ನ ಕೊಡಿ, ಇಲ್ಲಾಂದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಕಟ್ಕೊಡಿ ಅಷ್ಟೇ. ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಎಷ್ಟಿದೆಯೋ ಅವ್ರಿಗೆ ಆಫರ್ ಕೊಟ್ಟಿದ್ ಏನ್ ಗೊತ್ತಾ? ಆವತ್ತಿನ ಮಾರ್ಕೆಟ್ ರೇಟ್ ಹೆಂಗ್ ತಗೊಂತಾರೆ? ನನ್ನ ಜಮೀನ್ನ ತಗೊಂಡ್ಬಿಟ್ಟು ನಿಮ್ ಪಾಡಿ ನೀವು ಸೈಟ್ ಮಾಡ್ಬಿಟ್ಟು ಯಾರ್ಯಾರಿಗೋ ಕೊಟ್ಬಿಟ್ಟು ಇವಾಗ ಮಾರ್ಕೆಟ್ ರೇಟ್ ಕೊಡ್ತೀನಿ. ಮಾರ್ಕೆಟ್ ರೇಟ್ ಅಂದ್ರೆ ಏನು? ಆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಏನಿರುತ್ತೋ ಆ ರೇಟ್. ಯಾರನ್ನ ಒಪ್ತಾರ? ಒಂದ್ 15 ವರ್ಷ 10 ವರ್ಷ ಆದ್ಮೇಲೆ ಯಾರನ್ನ ಒಪ್ತಾರ? ಯಾರು ಒಪ್ಪಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ ಏನ್ ಹೇಳುತ್ತೆ ಈ ನಮ್ಮ SOP ಏನ್ ಹೇಳುತ್ತೆ ಗೊತ್ತಾ? ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ, ಹೈಕೋರ್ಟ್ ಕೊಟ್ಟಿದೆ. ದಟ್ ಗವರ್ನರ್ ಶುಡ್ ಪುಟ್ ಇಸ್ ಮೈಂಡ್ ಇನ್ ಫುಲ್ ಅಂಡ್ ಲುಕ್ ಫಾರ್ ಕಾಂಕ್ರೀಟ್ ಎವಿಡೆನ್ಸ್ ಬಿಫೋರ್ ಗಿವಿಂಗ್ ಪರ್ಮಿಷನ್ ಫಾರ್ ಪ್ರಾಸಿಕ್ಯೂಷನ್. ಮಾಡಿದಾರಾ? ಯಾರ್ ಮಾತು ಕೇಳ್ತಾ ಇರೋದಿಲ್ಲ. ಅಲ್ಲಿ 3-4 ಕಂಪ್ಲೇನೆಂಟ್ಸ್ ಇದಾರೆ. ಇನ್ನು 2 ಕಂಪ್ಲೇನೆಂಟ್ಸ್ ಏನಿದ್ರೆ ಅವ್ರ ಬಗ್ಗೆ ಹೇಳೇ ಇಲ್ಲ ನಮ್ಗೆ. ಅವ್ರು ಈ ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳಿಲ್ಲ. ಇವತ್ತು ಅಭಿಷೇಕ್ ಸಿಂಘ್ವಿ ಅದೇ ಹೇಳ್ತಾ ಇರೋದು. ನಾಳೆ ಬೆಳಿಗ್ಗೆ ನೋಡಿ, ಶನಿವಾರ ನಿಮ್ಗೆ ಚೀಮಾರಿ ಹಾಕುತ್ತೆ ಇದೆ ಹೈಕೋರ್ಟ್. ಯಾಕಂದ್ರೆ ಇವತ್ತು ನಾನು ಹೆಂಗೆ ಅಲ್ಲಿ ಐ ಕೆನಾಟ್ ಟಾಕ್ ಆನ್ ಬಿಕಾಸ್ ಇಟ್ ಇಸ್ ಸಬ್ಜುಡಿಸ್. ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದ್ ನಿಮಿಷ ಇರ್ರಿ, ಆತರ ಪಡ್ಬೇಡ್ರಿ. ಎಲ್ಲರದು ಇದಾವಲ್ಲಿ, ಎಲ್ಲರದು ಬರುತ್ತೆ ಹೊರಗಡೆ.
ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರೇ ಇದ್ರ ಮೆಂಬರ್ ಮೂಡದಲ್ಲಿ, ಜಿ ಟಿ ದೇವೇಗೌಡರು ಇರ್ಲಿಲ್ವಾ, ರಾಮದಾಸ್ ಇರ್ಲಿಲ್ವಾ, ನಿಮ್ ಸಾರಾ ಮಹೇಶ್ ಇರ್ಲಿಲ್ವಾ? ಸೊ ಯಾರ್ಯಾರು ನಾರ್ಮಲಿ ಒಂದು ಡಿಸ್ಟ್ರಿಕ್ಟ್ ಬಾಡಿಯಲ್ಲಿ ಆ ಏರಿಯಾ MLA ಗಳು MLC ಗಳು ಯಾರ್ಯಾರು ಇರ್ತಾರೆ ಎಲ್ಲಾರು ಇರ್ತಾರೆ ಮೆಂಬರು. ಅವತ್ತು ಸರ್ಕಾರ ಯಾರ್ದಿದ್ದು? ನಿಮ್ದು ಘನ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಿದ್ದು. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಯತೀಂದ್ರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಬಂದವ್ರಿಗೆ 14 ಸೈಟ್ ಕೊಟ್ಬಿಡ್ತೀರಾ. ಆಮೇಲೆ ಬರೀ ಸಿದ್ದರಾಮಯ್ಯ ಅವ್ರ ಹೆಂಡತಿಗೆ ಒಬ್ರಿಗೆ ನೀವು ಕೊಟ್ಟಿರೋದು 14 ಸೈಟು, 175 ಸೈಟ್ ಕೊಟ್ಟಿದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಇನ್ನ ಇದೆ ನಿಮ್ಮ ಜಿ ಟಿ ದೇವೇಗೌಡರು, ಸಾರಾ ಮಹೇಶ್ ಇವ್ರದೆಲ್ಲ ಪ್ರಕಾರ ಎಷ್ಟೊಂದ್ ಜನಕ್ಕೆ ಲಾಸ್ಟ್ ಲ್ಯಾಂಡ್ ಅವ್ರಿಗೆಲ್ಲ ಸೈಟ್ ಅಲಾಟ್ ಮಾಡಿ ಕೂತ್ಕೊಂಡಿದ್ದೀರಾ. ಸೊ ನೀವ್ ಏನನ್ನ ಒಂದು ಆಪಾದನೆ ಮಾಡುವಾಗ, ಒಂದ್ ನಿಮಿಷ ಕೇಳಿಸ್ತಿದ್ಯಾ? ಏನನ್ನ ಆಪಾದನೆ ಮಾಡುವಾಗ ಏನ್ ಕ್ರೈಮ್ ಮಾಡಿದಾರೆ ಹೇಳಿ. ವೈಟ್ನರ್ ಹಾಕವ್ರೆ, ಅದಾಕವ್ರೆ, ಇದಾಕವ್ರೆ. ಈಗ ನಾನೊಂದು ಅರ್ಜಿ ಕೊಡ್ತೀನಪ್ಪ, ನನ್ಗೇನು ಅನಿಸ್ತು ಈ ಸೆಂಟೆನ್ಸ್ ಇರಬಾರ್ದು ಅಂತ, ನಾನು ವೈಟ್ನರ್ ಹಚ್ಚಬಾರ್ದು. ಅದಕ್ಕೆ ಇದು ಆತರ ರೂಲ್ ಇದೆ, ಎಲ್ಲ ವೈಟ್ನರ್ ಹಚ್ಚಬಾರ್ದು ಅಂತ. ನೆಕ್ಸ್ಟ್ ಈಗ ಆಸ್ ಅನ್ ಅಪ್ಲಿಕೆಂಟ್ ನಾನು ಇಲ್ಲಿ ಕೊಡಿ ಅಂತೀನಿ, ಕೊಟ್ಬಿಡೋದಾ? ಅಂದ್ರೆ ಎಲ್ಲಾ ಅಪ್ಲಿಕೆಂಟ್ಸ್ ಎಲ್ಲೆಲ್ಲ ಕೇಳ್ತೀರಾ ಅಲ್ಲೆಲ್ಲ ಕೊಟ್ಬಿಡ್ತೀರಾ ನೀವು? ಈಗ ನಾನ್ ಕೇಳ್ತೀನಪ್ಪ, ಮೈಸೂರಲ್ಲಿ ಸೈಟ್ ಹೋಗಿದೆ, ನನ್ಗೆ MG ರೋಡ್ ಪಕ್ಕದಲ್ಲಿ ಕೊಡಿ ಅಂದ್ರೆ ಕೊಡ್ತೀರಾ? ಸೊ ಯು ಕೆನಾಟ್ ಪುಷ್. ನಿಮ್ಮ ಸರ್ಕಾರ ಮಾಡಿರೋ ಅನಾಹುತಕ್ಕೆ ತಗೊಂಡ್ಬಿಟ್ಟು ಯಾರ ಮೇಲೆ ಗೂಬೆ ಕೂರ್ಸೋಕಾಗಲ್ಲ. ಯಾರು ಕೊಟ್ಟಿದ್ದಾರೆ, ಯಾರು ಸೈನ್ ಹಾಕಿದ್ದಾರೆ ಅದಕ್ಕೆ? ಯುವರ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್. ಹೊರತು ಸಿದ್ದರಾಮಯ್ಯಗೂ ಕಾಂಗ್ರೆಸ್ಗೂ ನಿಮ್ಗೆ ಏನಾಗಿದೆ? ಹೊಟ್ಟೆ ಕಿಚ್ಚು ನಿಮ್ಗೆ ಏನಾಗಿದೆ? ಸಿದ್ದರಾಮಯ್ಯ ಅಂತ ಒಂದು ಧೀಮಂತ ನಾಯಕ ಇವತ್ತು 137 ಸೀಟ್ ಕನಸಲ್ಲೂ ತಗೊಳಕಾಗಲ್ಲ ಕುಮಾರಸ್ವಾಮಿಗೆ. 2 ಸತಿ ಬಿಜೆಪಿ ಸರ್ಕಾರ ಮಾಡಿದೆ, 1 ಸತಿನೂ ಮೆಜಾರಿಟಿ ಸಿಕ್ಕಿಲ್ಲ ಅವ್ರಿಗೆ. 114, 113 ಮಾರ್ಕೆಟ್ ರೀಚ್ ಆಗಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ 227, ಈ ಸತಿ 137. ಅದಕ್ಕೆ ನಿಮ್ಗೆ ಹೊಟ್ಟೆ ಕಿಚ್ಚು. ಹೆಂಗನ ಮಾಡಿ ಯಾವಾಗ ಒಂದು OBC ಚೀಫ್ ಮಿನಿಸ್ಟರ್ ಇರ್ತಾರೋ, ಪಟಪತ್ರ ಹಿತಾಸಕ್ತಿಗಳಾದ ಜಾತಿವಾದಿಗಳು, ಕೋಮವಾದಿಗಳು ಅವ್ರ ವಿರುದ್ಧ ಷಡ್ಯಂತ್ರ ರಚಿಸಿ ಅವ್ರ ಕೆಳಗಿಳಿಸೋ ಪ್ರಯತ್ನ ಪಡ್ತೀರಾ ನೀವು ಮಾಡಿ. ನಮ್ಗೆ ನಂಬಿಕೆ ಇದೆ. ಅಂಡ್ ಏನ್ ಲಾ ಹೈಕೋರ್ಟ್ಸ್ ಕೊಡ್ತಾವ ಅದಕ್ಕೆ ನಾವು ಹೋಗ್ತೇವೆ. ಪುರಾಣಿಕ್ ಸರ್, ಇನ್ನೊಂದು ಕಡೆ ರಾಜ್ಯಪಾಲರ ನಡೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವೇನ್ ಹೇಳ್ತೀರಾ ಸರ್ ರಾಜ್ಯಪಾಲರ ನಿರ್ಧಾರದ ಬಗ್ಗೆ? ರಾಜ್ಯಪಾಲರು ಈ ಕೈಗೊಂಡಿರ್ತಕ್ಕಂಥ ನಿರ್ಧಾರ ಅಥವಾ ಒಂದು ರೀತಿಯಲ್ಲಿ ಏನು ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ, ಅದರ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ರಾಜ್ಯಪಾಲರ ನಡೆ ಸಂವಿಧಾನಬದ್ಧವಾಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ. ಕಾರಣ ಏನು, ಅವರು ತಮ್ಮ ಒಂದು ಈ ಆದೇಶ ಕೊಡುವ ಇದರಲ್ಲಿ ಏನ್ ಹೇಳಿದ್ದಾರೆ, ಅನೇಕ ರೀತಿಯ ವಿರೋಧಾಭಾಸಗಳಿದೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಗ್ಯಾಪ್ಗಳು, ಗ್ರೇ ಏರಿಯಾಸ್ ಅಂತ ಹೇಳ್ತಾರೆ, ಅವುಗಳನ್ನ ನಾವು ಪರಿಶೀಲಿಸಿ ನೋಡಿದಾಗ ಇದು ಒಂದು ತನಿಖೆಗೆ ಒಂದು ರೀತಿಯಲ್ಲಿ ಇದನ್ನ ಇನ್ವೆಸ್ಟಿಗೇಟ್ ಅಥವಾ ಎನ್ಕ್ವೈರಿ ಮಾಡ್ಲಿಕ್ಕೆ ಒಂದು ಸೂಕ್ತವಾದ್ದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಅಂಶ ಏನಂದ್ರೆ, ಈಗ 3-4 ಜನ ಹಿಂದೆ ಮಿನಿಸ್ಟರ್ ಆಗಿದ್ದಂತವ್ರು ಈಗ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಇವರ ಒಂದು ಏನು ವಿರುದ್ಧ ಅರ್ಜಿಗಳಿದೆ, ಅವಕ್ಕೂ ಅನುಮತಿಯನ್ನು ಕೊಡ್ಬೇಕು ಬಿಡ್ಬೇಕು ಅಂತಕ್ಕಂಥದ್ದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲಿ ವಿವೇಚನೆ ಎನ್ನುವುದನ್ನ ನಾವು ಅವ್ರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಡಬಾರ್ದಿತ್ತು ಅಂತ ಹೇಳೋದ್ ಬದಲು ನೀ ಕೊಟ್ಟಿರ್ತಕ್ಕಂಥದ್ದು ಸರಿಯೇ ಇಲ್ಲವೇ ಅಂತಕ್ಕಂಥದ್ದನ್ನ ಹೇಳ್ಬೇಕು. ಯಾಕಂದ್ರೆ ಕೋರ್ಟಿನ ಮುಂದೆ ಆ ಅಂಶವನ್ನು ಮನುಷ್ಯಂಗೆ ಹೇಳಿದ್ದಾರೆ. 3-4 ಜನರ ಮೇಲೆ ಇರ್ತಕ್ಕಂಥದ್ದು ಲಾಂಗ್ ಪೆಂಡಿಂಗ್ ಅನ್ನ ಇಟ್ಕೊಂಡು ಇದಕ್ಕೆ ಬಹಳ ಅವಸರದಲ್ಲಿ ಇವು ತೀರ್ಮಾನವನ್ನ ಅಥವಾ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಆದ್ರಿಂದ ರಾಜ್ಯಪಾಲರ ಇದರ ಒಂದು ಏನು ಈ ಅಂಶ ಇದೆ, ವಿವಾದ ಇದೆ ಅಥವಾ ಈ ಆಪಾದನೆ ಇದೆ, ಇದಕ್ಕೆ ತುಂಬಾ ತಮ್ಮ ಮೈಂಡ್ ಅನ್ನ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ಅವರು ಅಪ್ಲೈ ಮಾಡಿಲ್ಲ ಅಂತಕ್ಕಂಥ ಆಪಾದನೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ಒಂದು ವಿಚಾರ ನೋಡಿದ್ರೆ ನನ್ಗನ್ಸೋದೇನಂದ್ರೆ, ಈ ಒಂದು ಸೈಟ್ ಹಂಚುವ ಏನ್ ನಿಗಮಗಳಿದೆ ಅಥವಾ BDA ಇದೆ ಅಥವಾ ಮೂಡಾ ಇದೆ ಅಥವಾ ಇವೆಲ್ಲವನ್ನು ನೋಡಿದ್ರೆ ಸುಮಾರು 20-25 ವರ್ಷದ ಬರೀ ಹಗರಣಗಳನ್ನೇ ನಾವು ಕೇಳ್ತಾ ಇದ್ದೇವೆ. ನಮಗೂ ಒಂಥರ ಬೇಜಾರಾಗ್ಬಿಟ್ಟಿದೆ. ನಿಜ, ಸಿದ್ದರಾಮಯ್ಯನವರು ಹಿಂದೆ ಇದ್ದಾಗ ಆ ಒಂದು ಲೋಕಾಯುಕ್ತವನ್ನು ತೆಗೆದು ಒಂದು ರೀತಿಯಲ್ಲಿ ತಮ್ಮದೇ ಆದಂತ ಒಂದು ತನಿಖಾ ಆಯೋಗವನ್ನ ಮಾಡಿದ್ರು, ಮತ್ತೆ ರೀಡು ಮಾಡಿದಾಗ ಅನೇಕ ರೀತಿಯ ಆಪಾದನೆಗಳು ಬಂದ್ವು. ಅವಾಗ ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ದಾಗ ಇದನ್ನ ಅವ್ರು ಯಾರು ಪರಿಶೀಲನೆ ಮಾಡಿಲ್ಲ. ಅಂದ್ರೆ ಏನಾಯ್ತು, ಇವರೆಲ್ಲರೂ ಈ ರೀತಿಯ ಒಂದು ಅನುಕೂಲಗಳನ್ನ ಪಡೆಯುವ ಸಂದರ್ಭಗಳಿದ್ದಾಗ ಕಣ್ಣು ಮುಚ್ಕೊಂಡು ಕುಳಿತಾರೆ. ಅವರು ವಿರೋಧ ಪಕ್ಷದಲ್ಲಿ ಹೋದಾಗ ಇದನ್ನು ದೊಡ್ಡದು ಮಾಡ್ತಾರೆ, ಅಧಿಕಾರದಲ್ಲಿದ್ದಾಗ ಇದಕ್ಕೆ ಸರಿಯಾದ ತನಿಖೆಗೆ ಅವಕಾಶ ಕೊಡುವುದಿಲ್ಲ. ಮತ್ತೆ ಈ ರಾಜ್ಯಪಾಲರ ಒಂದು ತೀರ್ಮಾನವನ್ನ ಸಂವಿಧಾನದ ಪ್ರಕಾರ ಅನೇಕ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇರೋದ್ರಿಂದ ಅಷ್ಟು ಸುಲಭವಾಗಿ ನಾವು ಇದನ್ನ
ರಾಜ್ಯಪಾಲರ ಆದೇಶ ಬಹಳ ಸಮರ್ಪಕವಾಗಿದೆ ಅಂತಕ್ಕಂಥದ್ದನ್ನ ಈಗ ಸದ್ಯದ ಮಟ್ಟಿಗೆ ಕಾಣುತ್ತಿಲ್ಲ. ಆದ್ರೆ ಅನುಮಾನದ ಹುತ್ತ ಇರೋದ್ರಿಂದ, ಸಂಶಯ ಹೆಚ್ಚು ಇರುವುದರಿಂದ, ಮುಖ್ಯಮಂತ್ರಿಗಳ ಮೇಲೆ ಆಗಿರ್ತಕ್ಕಂಥ ಆಪಾದನೆ ಅವರ ಕುಟುಂಬದವರಿಗೆ ಲಾಭ ಆಗಿದೆ ಎನ್ನುವ ಒಂದು ರೀತಿಯ ಪರೋಕ್ಷವಾದ ಒಂದು ಆಪಾದನೆ ಇರುವುದರಿಂದ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಬಹಳ ನಿಷ್ಕಳಂಕವಾಗಿ ಅಧಿಕಾರವನ್ನ ಚಲಾಯಿಸಬೇಕು. ಅವರು ತಮ್ಮದೇ ಆದಂತಹ ಯಾವುದೇ ಒಂದು ಲಾಭಕ್ಕೆ ಅವಕಾಶ ಕೊಡಬಾರದು ಎನ್ನುವ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನ ವಿವೇಚನೆ ಮಾಡಿ ಕೋರ್ಟ್ ಸರಿಯಾದ ತೀರ್ಮಾನವನ್ನು ಕೊಟ್ರೆ ರಾಜ್ಯಪಾಲರು ಸರಿಯೇ ಅಥವಾ ಮುಖ್ಯಮಂತ್ರಿ ಸರಿಯೇ, ಆ ಕೇಸ್ಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳ ಆಪಾದನೆ ಸರಿಯೇ, ಎಲ್ಲವನ್ನೂ ನಾವು ಬಹಳ ಒಂದು ಕುತೂಹಲದಿಂದ ಮತ್ತು ಅತ್ಯಂತ ಕಳಕಳಿಯಿಂದ ನಾವು ಜನ ಅಪೇಕ್ಷೆ ಮಾಡ್ತಾ ಇದ್ದೀವಿ. ಅದರಿಂದ ಇಲ್ಲಿ ಯಾರನ್ನೂ ನಾವು ಅಪರಿತರು ಅನ್ನೋದಿಲ್ಲ. ಆದ್ರೆ ಹಗರಣಗಳು ಜಾಸ್ತಿ ಆಗ್ತಾ ಇದೆ, ಮತ್ತೆ ಸೈಟ್ ಹಂಚಿಕೆಯಲ್ಲಿ ವಿಳಂಬ ಆಗ್ತಾ ಇದೆ. ಲಕ್ಷಾಂತರ ಜನರು ಸೈಟ್ಗಳಿಗಾಗಿ ಅರ್ಜಿಯನ್ನು ಹಾಕಿ ಕಾಯ್ತಾ ಇದ್ದಾರೆ. ಆದ್ರೆ ಈ ರೀತಿ ಕೆಲಸಗಳನ್ನ ಅಡ್ವಾಂಟೇಜ್ ತೆಗೆದುಕೊಂಡು ಯಾವ ರೀತಿ ವಿಲೇವಾರಿ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಸದಸ್ಯರು. ಸತ್ಯಪ್ರಕಾಶ್ ಹೇಳಿದ್ರು, ಈ ಕಾಂಗ್ರೆಸ್ನವರೆಲ್ಲ ಮುಖ್ಯಮಂತ್ರಿ ಅಲ್ಲ, ಅನೇಕ ಬಿಜೆಪಿಯವರು ಜೆಡಿಎಸ್ನವರು ಎಲ್ಲರೂ ಸೈಟ್ ಪಡೆದಿದ್ದಾರೆ. ನಿಜ, ಅವೆಲ್ಲವೂ ತನಿಖೆಯಿಂದ ಹೊರಬಂದ್ರಿ. ಆ ತನಿಖೆ ಆಗ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಈ ಆದೇಶ ಸರಿಯೇ ಅಲ್ಲ ಅಂತಕ್ಕಂಥದ್ದನ್ನ ಸಂವಿಧಾನದ ಪ್ರಕಾರ ಹೈಕೋರ್ಟ್ ನಲ್ಲಿ ತೀರ್ಮಾನ ಆಗಿ ಅದಕ್ಕೆ ಏನು ಆದೇಶ ಕೊಡ್ತಾರೆ ಅಂತಕ್ಕಂಥದ್ದು ನೋಡಿದ ನಂತರ ನಾವು ಇನ್ನೇನು ಹೆಚ್ಚಿನ ರೀತಿಯಲ್ಲಿ ಸತ್ಯಾಸತ್ಯತೆ ಬಗ್ಗೆ ಚಿಂತನೆ ಮಾಡ್ಬೋದು. ಎಸ್ ಸರ್, ಎಸ್ ಶರತ್ ಹೆಗಡೆ ಅವರೇ, ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ನೀವೇ ಸೈಟ್ ಕೊಟ್ಟು ನೀವೇ ಆರೋಪ ಮಾಡ್ತಾ ಇದ್ದೀರಾ, ಬಿಜೆಪಿಯವರೇ ಹೋರಾಟ ಮಾಡ್ತಾ ಇದ್ದೀರಾ ಎನ್ನುವುದಾಗಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ನಾನು ಗಮನಿಸಿದೆ. ಏನು ಅಂದ್ರೆ ಹೇಳಿದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅರಿಶಿನ ಕುಂಕುಮಕ್ಕೆ ವೈಟ್, ಇದು ಎರಡು ವಿಷಯವನ್ನು ನಾನು ಮೇಜರ್ ಆಗಿ ಗಮನಿಸಿದ್ದು. ಇಲ್ಲ, ಅರಿಶಿನ ಕುಂಕುಮಕ್ಕೋಸ್ಕರ ಇದು ಕೊಟ್ಟಿದ್ದು, ಇದರಲ್ಲಿ ಬಿಜೆಪಿ ಅವ್ರು ಕೊಟ್ಟಿದ್ದು ಅಂತ. ನೋಡಿ, ಇವರು ವಿರೋಧ ಪಕ್ಷದಲ್ಲಿ ಇದ್ರು, ಇವರು ಅಧಿಕಾರಿ ವರ್ಗಗಳನ್ನ ದುರ್ಬಳಕೆ ಮಾಡಿಕೊಂಡು ಇವರು ಆ ಮೈಸೂರಿನಲ್ಲಿ ಸೈಟನ್ನು, ಇದು ಮತ್ತೆ ಪೂರ್ವ ನಿಯೋಜಿತವಾಗಿದ್ದಿದ್ದು. ನೋಡಿ, ಒಂದು ಸೈಟನ್ನು ನೋಟಿಫಿಕೇಶನ್ ಆಗಿ ಅದು ಅವರಿಗೆ ಕುಟುಂಬಕ್ಕೆ ಅದರ ಕಾಂಪನ್ಸೇಷನ್ ಬಂದ ಮೇಲೆ ಅವರ ತಮ್ಮನ ಹತ್ರ, ಇದು ಪೂರ್ವ ನಿಯೋಜಿತ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು, ಅವರ ತಮ್ಮನ ಹತ್ರ ಆ 3 ಎಕರೆ 16 ಗುಂಟೆ ತಗೊಳ್ತೀನಿ ಅಂತ ಹೇಳಿ ದಾಖಲಾತಿಯನ್ನು ಮಾಡಿಬಿಟ್ಟು ಇವ್ರೇನು ಮಾಡ್ತಾ ಇದ್ದಾರೆ, ಅಲ್ಲಿಗೆ ನೋಡಿ ಎಲ್ಲೋ ಇರುತ್ತೆ ಆನೆಕಲ್ಲಲ್ಲಿ ತಗೊಂಡಿರೋಂಥ ಸೈಟಿಗೆ ಇಲ್ಲಿ RT ನಗರದಲ್ಲಿ ಬದಲಿ ನಿವೇಶವನ್ನು ಪಡೆದುಕೊಳ್ತಾರೆ. ಆನೆಕಲ್ಲಲ್ಲಿ ಎಷ್ಟು ಇದೆ ವ್ಯಾಲ್ಯೂ, ಇಲ್ಲಿ RT ನಗರದಲ್ಲಿ ಎಷ್ಟಿದೆ ವ್ಯಾಲ್ಯೂ ನೋಡಿ. ಪ್ರತಿಯೊಂದು ಬದಲಿ ನಿವೇಶನ ನೋಡಿ. ವೈಟ್ನರ್ ಸರ್, ನೋಡಿ ನಾನು ಹೇಳ್ಬೇಕು ನೋಡಿ, ವೈಟ್ನರ್ ಅನ್ನ ಕೆಲವು ಸಂದರ್ಭದಲ್ಲಿ ಮಾಡ್ಬೇಕಾಗತ್ತೆ ಅಂತಂದ್ರು. ನೋಡಿ, ವೈಟ್ನರ್ ಅನ್ನ ಇಡೀ ಕಡತ ತುಂಬಾ ವೈಟ್ನರ್ ಹಾಕಿ ಅಳಸಾಕ್ಬಿಡಿ, ಇಲ್ಲಾಂದ್ರೆ ಅರಿಶಿನ ಕುಂಕುಮಕ್ಕೆ ಸಂವಿಧಾನದಲ್ಲಿ ಭ್ರಷ್ಟಾಚಾರ ಮಾಡಿ ಕೊಡ್ಬೇಕು ಅಂತ ಹೇಳಿ ಇಲ್ವಲ್ಲ, ಹಂಗೇನಾದ್ರು ಇದೆಯಾ? ಅರಿಶಿನ ಕುಂಕುಮಕ್ಕೆ ಏನಾದ್ರು ಕೊಡ್ಬೇಕಂದ್ರೆ ಭ್ರಷ್ಟಾಚಾರ ಮಾಡಿ ಕೊಡಿ ಅಂತ ಹೇಳಿದಾರ? ಇದೆಷ್ಟರ ಮಟ್ಟಿಗೆ ಸರಿ ಇದು? ವೈಟ್ನರ್ ಅಂತ ಹೇಳಿದ್ರೆ ವೈಟ್ನರ್ ನೀವು 1 ಪೇಜ್ಗಳಿಗೆ ಹಾಕಿಲ್ಲ, ಎಲ್ಲ ಕಡತಗಳಿಗೆ ವೈಟ್ನರ್ ಹಾಕಿದ್ರೆ ಒಂದು ವೈಟರ್ ಡಬ್ಬಿಗಳನ್ನ ಕೊಡ್ತೀವಿ, ಬೇಕಾದ್ರೆ ಇನ್ನೊಂದಷ್ಟು ಕಡತಗಳಿಗೆ ವೈಟ್ನರ್ ಹಾಕ್ಬಿಡಿ, ವೈಟ್ನರ್ ಹಾಕಿ ತಿದ್ಬಿಡಿ, ಎಲ್ಲದು ನಿಮ್ದೇ ಮಾಡ್ಕೊಂಬಿಡಿ. ನೋಡಿ ಸರ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿ ಇವರು ಒಂದು ಇಲೆಕ್ಷನ್ ಅಲ್ಲಿ ಇವರು ಅಪ್ಡೇಟ್ ಕೊಡ್ಬೇಕಾದ್ರೆ ಕುಟುಂಬದ ಆಸ್ತಿಯನ್ನೇ ತೋರಿಸಿಲ್ಲ, ನಂತರದಲ್ಲಿ ನಮ್ಮ ಕುಟುಂಬಕ್ಕೆ ಆಸ್ತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಲ್ಲ ಮೂಲಗಳ ಪ್ರಕಾರ ಈ 14 ಸೈಟ್ ತಗೊಳ್ಳಿಕ್ಕೋಸ್ಕರ ಇವರು ದಾಖಲಾತಿಯನ್ನು ಮಾಡಿರ್ಬೋದು ಅಂತ ಹೇಳಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಇವತ್ತಿನ ದಿನ. ಇವಾಗ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಿಮ್ ಸರ್ಕಾರ ಇರ್ಬೇಕಾದ್ರೆ ನೀವು ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇವರು. 14 ಸೈಟ್ 40-60% ಇರೋದು, 50% 50-50 ಆಗಿರೋದು ಯಾವ ಸಂದರ್ಭದಲ್ಲಿ? ಲೆಟರ್ ಬರ್ದಿರೋದು ಯಾವ ಸಂದರ್ಭದಲ್ಲಿ? ಅದನ್ನ ವೈಟ್ನರ್ ಹಾಕಿರೋದು ಯಾವ ಸಂದರ್ಭದಲ್ಲಿ? ಅದನ್ನ ಹೇಳಲಿಕ್ಕೆ ಅದನ್ನ ನೀವು ಹೇಳಿ ಫಸ್ಟ್, ಆಮೇಲೆ ಉಳಿದಿದ್ದೆಲ್ಲ ತನಿಖೆ ಮಾಡಿಸಿ. ನೋಡಿ, ಇವರು ನೇರವಾಗಿ ಹೇಳ್ತೇನೆ, ಪರೋಕ್ಷ. ಈಗ ನಮ್ಮ ವಿಶ್ಲೇಷಕರು ಪರೋಕ್ಷ ಅಂತ ಹೇಳ್ತಾ ಇದಾರೆ, ಪರೋಕ್ಷ ಏನಿಲ್ಲ, ಇವರ ಕುಟುಂಬಕ್ಕೋಸ್ಕರ, ಇವರ ಧರ್ಮ ಪತ್ನಿಗೋಸ್ಕರ ಇದು ಮಾಡಿರೋದು, ಇದು ಭ್ರಷ್ಟಾಚಾರ, ಕುಟುಂಬಕ್ಕೋಸ್ಕರ ಮಾಡಿರೋದು ಇದು. ಯತೀಂದ್ರ ಸಿದ್ದರಾಮಯ್ಯ ಆಗ್ಲಿ ಇವರಾಗ್ಲಿ ಕುಟುಂಬಕ್ಕೋಸ್ಕರ ಮಾಡಿರೋದು ಬಿಟ್ರೆ ಇದರಲ್ಲಿ ಯಾವುದೇ ಇದಿಲ್ಲ. ನೋಡಿ, ಯಾವುದೋ ಒಂದು ಸಂದರ್ಭ ಹೇಳ್ತಾರೆ ಅರಿಶಿನ ಕುಂಕುಮ ಅಂತ, ಅರಿಶಿನ ಕುಂಕುಮಕ್ಕೋಸ್ಕರ ಭ್ರಷ್ಟಾಚಾರ ಮಾಡಿ ಹೇಳಿ ಎಲ್ಲೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನ ಬರೆದಿದ್ದಾರೆ, ಇದರಲ್ಲೆಲ್ಲೋ ಆತರ ಹಿಂಗ್ ಕೊಡಿ ಹಾಗೆ ಕೊಡಿ ಅಂತಿಲ್ಲ, ಸಂವಿಧಾನಾತ್ಮಕವಾಗಿ ನೀವು ಎಲ್ಲದೂ ಮಾಡಿ ಅಂತಿದೆ ಅದರಲ್ಲಿ. ವೆಲ್ ಸರ್, ವೆಲ್ ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸ್ತಾ ಹೋಗೋಣ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಜಟಾಪಟಿ ಜೋರಾಗಿ ನಡೀತಾ ಇದೆ.
ಏನಾಗಬಹುದು, ಕೋರ್ಟ್ನ ನಿರ್ಧಾರಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ಕೋರ್ಟ್ ಏನ್ ಹೇಳುತ್ತೆ ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ಲೇಬಹುದು. ಆದ್ರೆ 2 ದಿನಗಳ ಕಾಲ ಇದೆಯಲ್ಲ, ಈ ನಡುವೆ ಏನಾಗಬಹುದು, ಹಾಗೇನೆ ಒಂದ್ ವೇಳೆ ಇನ್ನು ಮುಂದಿನ ಹಂತದಲ್ಲಿ ಬಿಜೆಪಿಯ ಹೋರಾಟ ಯಾವ ರೀತಿಯಾಗಿರುತ್ತೆ ಅದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಜಟಾಪಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ. ಈಗಾಗಲೇ ಬಿಜೆಪಿಯವರು ಮೈತ್ರಿ ನಾಯಕರು ಮಾಡಿರುವಂತಹ ಹೋರಾಟಗಳ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ರಿಷಿಕ್ ಗೌಡ್ರೆ, ಗಮನಿಸಿದ್ರಿ, ದೊಡ್ಡ ಮಟ್ಟದ ಹೋರಾಟವನ್ನು ನೀವು ಮಾಡಿದ್ರಿ. ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ರಿ. ಅದಾದ ಬಳಿಕ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರಿ. ಈ ಪಾದಯಾತ್ರೆ ಹೋರಾಟಗಳು ವರ್ಕೌಟ್ ಆಗಲಿಲ್ಲ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಬಿಜೆಪಿಯವರೇ ಕೊಡಿಸಿದ್ರು ಅನ್ನುವಂಥ ಆರೋಪ. ಏನ್ ಹೇಳ್ತೀರಾ? ಇಲ್ಲ ನೋಡಿ, ಸದನದಲ್ಲಿ ನಿಲುವಳಿ ಸೂಚನೆ ಅಂಡರಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ವಿ. ಓಕೆ. ಆದರೆ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ನಮಗೆ ಅಲ್ಲಿ ಆಪರ್ಚುನಿಟಿ ಕೊಡಲೇ ಇಲ್ಲ. ಅಲ್ಲಿ ಬರೀ ಗದ್ದಲ ಮಾಡಿದ್ರು, ಈ ವಿಷಯನ ಡೈವರ್ಟ್ ಮಾಡಿದ್ರು. ನಮಗೆ ಒಂದು ನ್ಯಾಯಾಂಗ, ಇನ್ನೊಂದು ನಾವು ವಿಧಾನಸಭೆಯಲ್ಲಿ, ಮೂರನೇದು ನಮಗೆ ಜನಕ್ಕೆ ತಿಳಿಸ್ಬೇಕಾಗಿತ್ತು ಏನಾಗಿದೆ ಇದು ಅಂತ. ಅದಕ್ಕೋಸ್ಕರ ನಾವು ಒಂದು ಯಶಸ್ವಿಯಾಗಿ ನಾವು ಮತ್ತು ನಮ್ಮ BJP ಸ್ನೇಹಿತರು ಸೇರಿಕೊಂಡು ಒಂದು ಪಾದಯಾತ್ರೆ ಅಂತ ಮಾಡಿದ್ವಿ. ಇಲ್ಲಿ ನಾನು ಕೇಳಕ್ಕೆ ಬಯಸ್ತೀನಿ, ನಾವು ಒಂದು ವಿರೋಧ ಪಕ್ಷದವರಾಗ್ಬಿಟ್ಟು ಒಂದು ಪಾದಯಾತ್ರೆ, ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ನಾವೇನು ಮಾಡಿದ್ವಿ, ನೀವು ಏನು ಸಾಧನೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರಿ, ಅಲ್ಲಿಂದ ಆಪೋಸಿಟ್ಗಳಿಂದ ನಾವು ಈ ಕಡೆ ಬರ್ತಿದ್ವಿ ಅಂತ ಅಂದ್ಬಿಟ್ಟು. ಇದು ಒಂದನೇ ವಿಚಾರ. ಇನ್ನು ಎರಡನೇ ವಿಚಾರ, ನಮ್ಮ ಕಾಂಗ್ರೆಸ್ ಮಿತ್ರರು ಕೇಳಿದ್ರು, ಒಂದು ಜಮೀನ ನೀವು ನೋಟಿಫೈ ಆದ ಮೇಲೆ ಆ ಜಾಗದಲ್ಲಿ ಅದು ಲೇಔಟ್ ಆಗೋಗ್ಬಿಟ್ಟಿದೆ, ನಿಮಗೆ ಅಲ್ಲಿ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಇಲ್ವೇ ಇಲ್ಲ, ನಿಮ್ಗೆ ಅದು ಸೈಟ್ ನಂಬರ್ಸ್ಗಳು ಆಗೋಗ್ಬಿಟ್ಟಿದೆ. ನಾನು ಬೇಕಾದ್ರೆ ಸೈಟ್ ನಂಬರ್ ಕೂಡ ಹೇಳ್ತೀನಿ, ಸೈಟ್ ನಂಬರ್ 263 ಅಂಡ್ ಸೈಟ್ ನಂಬರ್ 268. ಇದು ನಿಮಗೆ 2003 ನಿಮಗೆ ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ಕೊಟ್ಬಿಡ್ತಾರೆ ನಿಮಗೆ. ಅಂದರೆ ನಾನು ಹೇಳ್ತಾ ಇರೋದು, ಯಾವುದೋ ಒಂದು ಈಗ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಕುಂಟೆಲ್ ಜಾಗ ಏನಿದೆ, L&T ಅವರಿಗೆ ಲೇಔಟ್ ಫಾರ್ಮೇಷನ್ಗೆ 12 ಕೋಟಿ ಕಾಂಟ್ರಾಕ್ಟ್ ಕೊಡ್ತಾರೆ, ಅವ್ರು ಲೇಔಟ್ ಫಾರ್ಮೇಷನ್ ಮಾಡಿಬಿಡ್ತಾರೆ, ನಿಮಗೆ ಸೈಟ್ ಆಗಿದೆ. ಸೈಟ್ ಆಗಿರೋ ಅಂತಂದ್ರೆ ಸೈಟ್ ಆಲ್ರೆಡಿ ಯಾರೋ ಒಬ್ರು ರಿಜಿಸ್ಟರ್ ಮಾಡ್ಕೊಂಡು ಕೊಟ್ಬಿಟ್ಟಿದ್ದಾರೆ. ಆ ರಿಜಿಸ್ಟರ್ ಮಾಡ್ಕೊಂಡು ಕೊಟ್ಟಿರೋಂಥ ಜಾಗನ ನೀವು ಅರ್ಶನ ಕುಂಕುಮಕ್ಕೆ ವಾಪಸ್ ಕೊಟ್ಟಿದ್ದೀವಿ, ಅಗ್ರಿಕಲ್ಚರಲ್ ಲ್ಯಾಂಡು ಅಂತ ನೀವು ಹೇಳ್ಕೊಳ್ತಾ ಇದ್ರಲ್ವಾ. ಇದು ಭ್ರಷ್ಟಾಚಾರ ಅಲ್ಲದೆ ಮತ್ತಿನ್ನೇನು, ಇದು ಇರ್ರೆಗ್ಯುಲಾರಿಟೀಸ್ ಅಲ್ಲದೆ ಮತ್ತಿನ್ನೇನು ನಿಮಗಿದು? ಇದನ್ನ ನಾವು ಕೇಳ್ತಾ ಇರೋವಂಥದ್ದು, ಬೇರೆ ಏನು ನಾವು ಕೇಳ್ತಾ ಇಲ್ಲ. ಇನ್ನು ಎರಡನೇದು ಇವ್ರು ಹೇಳಿದ್ರು, ಈಗ GT ದೇವೇಗೌಡರು ಇದ್ರು, ಮತ್ತೊಬ್ರು. ನೀವು 1.5 ವರ್ಷ ಆಡಳಿತದಲ್ಲಿ ಇದ್ರಲ್ಲ ಸ್ವಾಮಿ, ನೀವು 1.5 ವರ್ಷ ಆಡಳಿತದಲ್ಲಿ ಇದ್ರಿಲ್ಲ, ನೀವು ಈ ವಿಷಯ ತಗೊಂಡೋಗಿ. ಅವರು ಆಡಳಿತ ಪಕ್ಷದಲ್ಲಿ ಏನಿಲ್ಲ, ನಿಮಗೆ ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ. ಆಮೇಲೆ ನಿಮಗೆ ನಾವೇನು ಮಿನಿಸ್ಟರ್ ಅಲ್ಲ, ನೀವು ತನಿಖೆ ಮಾಡಿ, SIT ಫಾರ್ಮೇಷನ್ ಮಾಡಿ, CM ಅಂಡರಲ್ಲಿ ಒಂದು ತನಿಖಾ ಏಜೆನ್ಸಿ ರೆಡಿ ಮಾಡಿ, ತಗೊಳ್ಳಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಹೇಳಿ. ನೀವು ಏನ್ ಹೇಳ್ತಾ ಇದ್ದೀರಾ? ನೀವು ಅವತ್ತಿಂದ ಯಾರೋ ಕೊಟ್ಟರು ನಾವು ಇಸ್ಕೊಂಡ್ವಿ ಅಂತ ಹೇಳ್ತಾ ಇದೀನ ಹೊರತು, ನಾವೊಂದು ಕೇಳಿದ್ರೆ ಅದಕ್ಕೆ ಆಪೋಸಿಟ್ ಆಗಿ ಮತ್ತೊಂದು ಹೇಳ್ತಾ ಇದ್ದೀರಾ ಅಷ್ಟೇ. ನಾವು ಕೇಳ್ತಾ ಇರುವಂತದ್ದು ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಇದೇನು ಇರ್ರೆಗ್ಯುಲಾರಿಟೀಸ್ ಆಗಿದೆ, ಇದರಲ್ಲಿ ನಿಮ್ಮ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ, ಆ ನೈತಿಕತೆ ಓದ್ಕೊಂಡು ಒಂದು ರಾಜೀನಾಮೆ ಕೊಡಿ ಅಂತ ನಾವು ಕೇಳ್ತಾ ಇರೋಂಥದ್ದು ಇಲ್ಲಿ. ಎಸ್ ಸತ್ಯಪ್ರಕಾಶ್ ಸರ್, ನೀವು ಆಗ್ಲೂ ಕೂಡ ಒನ್ ಬೈ ಒನ್ ಹೋಗೋಣ. ಇವ್ರಿಗೆ ಇವರ ಅಧ್ಯಕ್ಷರಿಗಾಗ್ಲಿ, ಇವರ ಲೀಡರ್ ಆಫ್ ಅಪೋಸಿಷನ್ ಅಶೋಕ್ಗಾಗ್ಲಿ, ವಿಜೇಂದ್ರ ಯಡಿಯೂರಪ್ಪಗಾಗ್ಲಿ, ಇವರು JDS ಅವ್ರಿಗಾಗ್ಲಿ ಸಿಂಪಲ್ ಹೌಸ್ ನ ಹೆಂಗ್ ನಡೆಸ್ಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಸೆಷನ್ ಅಲ್ಲಿ ಒಂದೇ ನಿಲುವಳಿ ಆಗೋದು, ಒಂದೇ ಅಡ್ಜಸ್ಟ್ಮೆಂಟ್ ಮೋಷನ್ ಆಗೋದು, ಅಷ್ಟು ಪರಿಜ್ಞಾನ ಇರ್ಬೇಕಲ್ವಾ? ಇಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ರೆ ಏನಕ್ಕೆ ರಾಜಕೀಯ ಮಾಡ್ತೀರಾ? ಸೊ ಎರಡೆರಡು ನಿಲುವಳಿ ಸೂಚನೆ ತರೋಕಾಗಲ್ಲ ಒಂದು ಸೆಷನ್ ಅಲ್ಲಿ. ನಿಮ್ಗೆ ಅಷ್ಟೇ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ನಿಲುವಳಿ ಸೂಚನೆ ತರಬಾರ್ದಾಗಿತ್ತು. ನೀವು ಒಂದು ನಿಲುವಳಿ ಸೂಚನೆ ತಂದ್ಬಿಟ್ಟು ಇನ್ನೊಂದು ಕೊಡಿ ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಸೊ ನಿಮಗೆ ಪಾರ್ಲಿಮೆಂಟರಿ ಪ್ರೊಸೀಜರ್ ಹೆಂಗ್ ನಡಿಬೇಕು ಅಂತ ಸ್ವಲ್ಪ ಪರಿಜ್ಞಾನ ಇದ್ರೆ ನೀವ್ ಈ ಮಾತು ಮಾತಾಡೋದು. ಸೆಕೆಂಡ್, ಇನ್ನೊಂದು ಏನ್ ಹೇಳಿದ್ರಿ ನೀವು, ಪಾದಯಾತ್ರೆ ಮಾಡ್ರಿ, ಗೋಡಾ ಹೈ ಮೈದಾನ ಹೈ. ನೀವ್ ಹೇಳಿರೋ ಸುಳ್ಳುಗಳು ಏನು ಬೆಂಗಳೂರಿಂದ ಮೈಸೂರಲ್ಲಿ ಸುಳ್ಳುಗಳು ಹೇಳ್ಕೊಂತ ಬಂದ್ರಲ್ವಾ, ಪ್ರತಿ ಒಂದ್ ಊರಲ್ಲಿ ಬಿಡದಿಯಿಂದ ಹಿಡಿದು, ರಾಮನಗರದಿಂದ ಹಿಡಿದು, ಚನ್ನಪಟ್ಟಣದಿಂದ ಹಿಡಿದು, ಮಂಡ್ಯದಿಂದ ಹಿಡಿದು, ಒಂದ್ ನಿಮಿಷ ನೋಡಿ, ನೀವು ಮಾತಾಡುವಾಗ ನಾನು ಮಾತಾಡದ್ನ, ಯು ಹ್ಯಾವ್ ಟು ಬಿ ಎ ಜೆಂಟಲ್ಮನ್. ಕ್ವಶನ್ ಕೇಳಿದ್ದು ಮಧ್ಯದಲ್ಲಿ ಕ್ವಶನ್ ಕೇಳಬಾರ್ದು. ಇನ್ನೊಂದು ನಿಮಿಷ, ನಾವೇನ್ ಮಾಡಿದ್ವಿ, ನಿಮ್ ಏನು ಸುಳ್ಳಿನ ಕಂತೆಗಳಿತ್ತಲ್ವಾ 1992ರಿಂದ 2024 ಆ ಕಂತೆಗಳನ್ನೆಲ್ಲ ಬಿಡಿಸ್ಕೊಂತ ಬಂದಿವಿ. ಡೋಂಟ್ ಬಿ ಅಂಡರ್ ಮಯೋಪಿ. ಅಲ್ಲಿ ಏನಾಗುತ್ತೆ, ಜವರ ಅಂತ ಏನಿರ್ತಾನೆ ಅವ್ರ ಇಡೀ ಕುಟುಂಬ ಅವನಿಗೆ ರಿಲೀಸ್ ಡೀಡ್ ಮಾಡ್ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ರಿಲೀಸ್ ಡೀಡ್ ಮಾಡ್ಕೊಟ್ಟ ಮೇಲೆ ಇವ್ರು ಮಾರೋದು ಯಾರಿಗೆ?
ಸೇಲ್ ಡೀಡ್ ಆಗುತ್ತೆ ಯಾರಿಗೆ? ಸಿದ್ದರಾಮಯ್ಯ ಅವರು ಭಾವಮೈದನ್ಗೆ. ಸಿದ್ದರಾಮಯ್ಯ ಅವ್ರ ಭಾವಮೈದಕ್ಕೆ ಆದ್ಮೇಲೆ ಖಾತೆಗೆ ಹೋಗುತ್ತೆ. ಖಾತೆಗೆ ಹೋದಾಗ ಅಲ್ಲಿ ತಹಸೀಲ್ದಾರ್ ಭೂಸ್ವಾಧೀನ ಅಧಿಕಾರಿ ಇವ್ರಿಗೆ ಬರೀತಾರೆ, ಯಾರಿಗೆ? ಮೂಡ ಕಮಿಷನರ್ಗೆ. ನಿಮ್ಗೆ ಈ ತರ ಖಾತೆಗೆ ಬಂದಿದೆ, ಇದೇನ ಡಿನೋಟಿಫೈಡ್ ಏರಿಯಾ, ಏನಾನ ನಿಮ್ದೇನ ಅಭ್ಯಂತರ ಇದೆ ಇವ್ರಿಗೆ ಖಾತೆ ಮಾಡಕ್ ಕೊಡಬೇಕು ಅಂದ್ರೆ ಇದು ಡಿನೋಟಿಫೈ ಆಗಿದೆ, ಇದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಅಂತ ಲೆಟರ್ ಬರ್ದು ಕೊಡ್ತಾರೆ ಅವರು. ಅದಾದ್ಮೇಲೆ ಖಾತೆ ಅವ್ರಿಗೆ ಆಗೋದು. ಆಮೇಲೆ ಭೂ ಪರಿವರ್ತನೆ ಆಗುತ್ತೆ. ಭೂ ಪರಿವರ್ತನೆ ಆದಾಗ ಇಲ್ಲಿವರೆಗೂ 92 ಇಂದ ಹಿಡಿದು ಭೂ ಪರಿವರ್ತನೆ ಮತ್ತೆ ಖಾತೆ ಆಗೋವರೆಗೂ ಸಿದ್ದರಾಮಯ್ಯ ಎಲ್ಲನ ಇದಾರ. ಅಲ್ಲಿ ಏನನ್ನ ನಿಮ್ಗೆ ಡಾಕ್ಯುಮೆಂಟೇಶನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಜವರ ಮತ್ತೆ ಫ್ಯಾಮಿಲಿ ಅದೆಲ್ಲ ಅಲ್ಲೇ ತೆಗಿಬೇಕಾಯ್ತು. ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂತ ಬಂದ್ರೆ ಇದು ಎಸ್ ಸಿ ಲ್ಯಾಂಡ್ ಅಂತ. ಎಸ್ ಸಿ ಲ್ಯಾಂಡ್ ಇರ್ಬೋದು, ಆದ್ರೆ ಹರಾಜಲ್ಲಿ ತಗೊಂಡಿರೋ ಲ್ಯಾಂಡ್ ಅದು, ಅಲಾಟ್ಮೆಂಟ್ ಮಾಡಿರೋ ಲ್ಯಾಂಡ್, ಫ್ರೀ ಲ್ಯಾಂಡ್ ಅಲ್ಲ ಅದು. ಸೊ ಹರಾಜಲ್ಲಿ ತಗೊಂಡಿರೋ ಲ್ಯಾಂಡ್ ಯಾವುದೇ ಒಂದು ಎಸ್ ಸಿ ಯಾರಿಗನ್ನ ಮಾರ್ಬೋದು ಅಲ್ವಾ? ಸೊ ನಿಮಗೆ ಏನಾಗಿದೆ ಇವತ್ತು? ಏನಾಗಿದೆ ಅಂದ್ರೆ ಇಡೀ ಕರ್ನಾಟಕದ ಜನ ನಿಮ್ಮನ್ನ ಏನ್ ನೋಡ್ತಾ ಇದೆ ಅಂದ್ರೆ, ನಿಮ್ಮ ಹತ್ರ ಏನಾರ ಡಾಕ್ಯುಮೆಂಟ್ಸ್ ಇದ್ರೆ ಇವತ್ತು 29ನೇ ತಾರೀಕು ಕೊಡ್ಬೇಕಾಗಿತ್ತು ಕೋರ್ಟ್ ಅಲ್ಲಿ, 19ನೇ ತಾರೀಕು ಕೊಡ್ಬೇಕಾಗಿತ್ತು. ಎಲ್ಲಿ ಕೊಟ್ಟಿದ್ದೀರಾ? ಇವತ್ತು ಜಡ್ಜ್ ಹೇಳ್ತಾರೆ ಇಲ್ಲಿವರೆಗೂ ನೀವೇನು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಬರೀ ಒಂದು ರೆಸ್ಪಾಂಡೆಂಟ್ ಮಾತ್ರ ಇಲ್ಲಿವರೆಗೂ ರೆಸ್ಪಾಂಡ್ ಮಾಡಿರೋದು, ಇನ್ನು ಮಿಕ್ಕಿದವ್ರು ಮತ್ತೆ ಟೈಮ್ ಕೇಳಿದಿರಾ? ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇತ್ತಲ್ಲ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ. ಈ 4 ಜನನ ಪ್ರಾಸಿಕ್ಯೂಷನ್ ಬಿಟ್ಬಿಟ್ಟು ಬರೀ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕನ ಮೇಲೆ ಗೂಬ ಕೂರ್ಸೋ ಪ್ರಯತ್ನ ಪಟ್ರಲ್ವಾ? ನೀವ್ ಇಲ್ಲಿವರೆಗೂ ಯಾಕೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಇಲ್ಲಿವರೆಗೂ ನೀವು ಫ್ಯಾಕ್ಟ್ಸ್ ಹಾಕಿಲ್ಲ? ವೇರ್ ಆರ್ ಯುವರ್ ಮ್ಯಾಟರ್ ಆಫ್ ಫ್ಯಾಕ್ಟ್ಸ್? ಎಲ್ಲಿ ಸಿದ್ದರಾಮಯ್ಯ ಅವರು ಕರಪ್ಷನ್ ಮಾಡಿದಾರೆ ಅಂತ ತೋರಿಸಿ, ಒಂದನ್ನು ತೋರಿಸಿ. ಇಲ್ಲಿವರೆಗೂ ನೀವು ಬರೀ ಗೂಬೆ ಕೂರಿಸ್ತಾ ಇದ್ರೆ ಒಂದು ಅಹಿಂದ ಮುಖ್ಯಮಂತ್ರಿನ ಹೆಂಗನ್ನ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು. ಅಹಿಂದ ಜನ ಏನು ಈ ರಾಜ್ಯದಲ್ಲಿ 85-90% ಇದಾರೆ, ಅವ್ರು ಸುಮ್ನೆ ಕೊಡ್ತಾರ? ಸಿದ್ದರಾಮಯ್ಯ ಮೇಲೆ ನೀವು ಪ್ರಹಾರ ಮಾಡಿದ್ರೆ ಸುಮ್ನೆ ಕೊಡ್ತಾರ? ಒಂದು ದೇವರಾಜ್ ಅರಸನ ಬಲಿ ಕೊಟ್ವಿ, ಇನ್ನೊಂದು ಆಧುನಿಕ ದೇವರಾಜ್ ಅರಸನ ಬಲಿ ಕೊಡೋದು ಬಿಡ್ತೀವ ನಾವು? ಎಸ್ಟಿಗಳು, ಓಬಿಸಿಗಳು, ಮೈನಾರಿಟಿಗಳು, ನೀವೇನು ಜಾತಿವಾದಿಗಳು, ಕೋಮುವಾದಿಗಳು ಷಡ್ಯಂತ್ರ ಮಾಡ್ತಾ ಇದೀರಾ? ನಾವೆಲ್ಲ ಬೀದಿಗಿಳಿದ್ಬಿಟ್ಟು ನಮ್ಮ ಆಧುನಿಕ ದೇವರಾಜ ಆದ ಸಿದ್ದರಾಮಯ್ಯ ಅವ್ರನ್ನ ನಾವು ಕಾಪಾಡ್ಕೊಂತೀವಿ. ಆಮೇಲೆ ನಮ್ಗೆ ಲಾ ಮೇಲೆ ನಮ್ಗೆ ಅಭೂತಪೂರ್ವ we have confidence on the law, and I'm sure that law will be on the side of Siddaramaiah. Yes. ಪುರಾಣಿಕ್ ಸರ್, ಮೂರು ಪಕ್ಷದ ವಕ್ತಾರರ ವಾದವನ್ನ ಗಮನಿಸಿದ್ರೆ ನೀವೇನ್ ಹೇಳ್ತೀರಾ ಸರ್? ಇದರಲ್ಲಿ 3-4 ಅಂಶಗಳನ್ನ ನಾನು ಒಂದ್ರೆ ಸಮಾರೋಪದ ಒಂದ್ ರೀತಿ ಕನ್ಕ್ಲೂಡ್ ಮಾಡೋ ರೀತಿಯಲ್ಲಿ ನನ್ನ ಪ್ರಕಾರ, ಬೇರೆಯವ್ರಿಗೆ ಅದು ಇಷ್ಟ ಬರುತ್ತೆ ಇಲ್ಲ. ಒಂದು, ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಬಂದಿರ್ತಕ್ಕಂತ ಆರೋಪ ಇರೋದ್ರಿಂದ ಯಾವ ಒಂದು 40-42 ವರ್ಷ ಅವ್ರ ಮೇಲೆ ಏನೂ ಕಪ್ಪ ಚುಕ್ಕೆ ಇಲ್ಲ. ಮತ್ತೆ ಅನೇಕ ಹುಬ್ಳೋ ವಾಚಿನ ಪ್ರಕರಣ ಆಯ್ತು, ರೀಡು, ಇವೆಲ್ಲವನ್ನು ಅವರು ಬೇರೆ ರೀತಿಯಲ್ಲಿ ಅದನ್ನ ನಿಭಾಯಿಸಿಕೊಂಡು ಗೆದ್ದು ಬಂದಿದ್ದಾರೆ, ಅಥವಾ ತಮ್ಮ ಒಂದು ಇಂಟಿಗ್ರಿಟಿ ಕಾಪಾಡಿದ್ದಾರೆ ಅಂತಕ್ಕಂಥ ಇಮೇಜ್ ಇದೆ. ನಿಜ. ಇಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆ ಅಂತಕ್ಕಂಥದ್ದನ್ನ ನಿಷ್ಪಕ್ಷಪಾತವಾಗಿ ಮಾಡಿಸಿ ಆ ಒಂದು ಏನು ಸೈಟ್ ಗಳನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಒಂದ್ ಕಡೆಗೆ ಏನ್ ಹೇಳಿದ್ರು, ನಾನು 14 ಸೈಟ್ ಅನ್ನು ವಾಪಸ್ ಕೊಡ್ತೇನೆ, ಅದ್ರ ಮೌಲ್ಯ 62 ಕೋಟಿ ಆಗ್ತದೆ ಅಂತ. ಅಂದ್ರೆ ಏನಾಯ್ತು, ಇದೇ ರೀತಿಯ ಸೌಲಭ್ಯಗಳನ್ನ ನೀವು ಬೇರೆ ಬಡವರಿಗೆ ಅಥವಾ ಅನಾನುಕೂಲ ಹೊಂದಿರ್ತಕ್ಕಂಥವರಿಗೆ ಅಥವಾ ನಿರಪರಾಧಿ ಅಥವಾ ಒಂದು ರೀತಿಯ ಆರ್ಡಿನರಿ ಪೀಪಲ್ಗೆ ನೀವು ಮಾಡ್ಲಿಕ್ಕೆ ಸಾಧ್ಯವಾ? ಮಾಡಕ್ಕಾಗಲ್ಲ. ಕಾರಣ ಏನು, ಇವ್ರ ಪೊಸಿಷನ್ ಇರೋದ್ರಿಂದ ವಿರೋಧ ಪಕ್ಷದಲ್ಲಿರ್ಲಿ ಅಧಿಕಾರದಲ್ಲಿರ್ಲಿ ಎರಡನ್ನೂ ಸಂವಿಧಾನಬದ್ಧವಾಗಿ ನಾವು ನೋಡಿದ್ದೇವೆ. ಅವರು ಸಂವಿಧಾನದ ಒಂದಲ್ಲ ಒಂದು ಹುದ್ದೆಯಲ್ಲಿದ್ದಾರೆ. ಅದರಿಂದ ಈ ವಿಷಯದಲ್ಲಿ ಅವರು ಜಾಗರೂಕರಾಗಿ ಒಂದು ರೀತಿಯಲ್ಲಿ ಅದನ್ನ ತಮ್ಮ ಒಂದು ಏನು ನಿಷ್ಕಳಂಕವಾದ ಒಂದು ಪಿಕ್ಚರ್ ಇತ್ತು, ಆ ಚಾರಿತ್ರ್ಯ ಇತ್ತು, ಅದನ್ನ ಕಾಪಾಡ್ಬೇಕು. ಮೂರನೇದು, ಯಡಿಯೂರಪ್ಪನವರ ಒಂದು ಸಂದರ್ಭದಲ್ಲಿ ಇದೇ ರಾಜ್ಯಪಾಲರ ನಡೆಯನ್ನ ಅಥವಾ ಅವರ ತೀರ್ಮಾನವನ್ನ ಬಹಳ ಉತ್ಸಾಹದಿಂದ ಸ್ವಾಗತಿಸಿದಂತ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಈ ರೀತಿಯ ಸಂದರ್ಭ ಬಂದಾಗ ಇದೇ ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ ಅಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರಲ್ಲ, ಅದನ್ನ ಮೂಲಕ ನಾವು ತಿಳ್ಕೊಳ್ಬೇಕು. ಅದು ಕೊನೆಯದಾಗಿ ಹೇಳೋದಾದ್ರೆ, ಈ ಒಂದು ಸನ್ನಿವೇಶದಲ್ಲಿ ರಾಜ್ಯಪಾಲರ ಒಂದು ನಿರ್ಣಯ ಸಂವಿಧಾನಬದ್ಧವಾಗಿ ಇದೆಯೋ ಇಲ್ಲವೇ, ಮತ್ತೆ ಇನ್ಯಾರಿಗೂ ಅವರು ಅನುಮತಿ ಕೊಟ್ಟಿಲ್ಲ, ಆದ್ರಿಂದ ಇದು ಅನುಮತಿ ಕೊಡಬಾರದು ಎನ್ನುವ ವಾದವನ್ನ ಕೋರ್ಟ್ ಒಪ್ಪುದಿಲ್ಲ. ಅದ್ರ ಬಗ್ಗೆ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅಥವಾ ಟಿಪ್ಪಣಿ ಕೊಡುತ್ತೆ ಅದನ್ನು ನಾವು ಕಾದ್ ನೋಡೋಣ, ಅದು ಬೇರೆ ವಿಷಯ. ಕೋರ್ಟ್ ಮೇಸೆ ಅವ್ರ ಬಗ್ಗೆನೂ ನೀವು ಅನುಮತಿ ಕೊಡಿ ಅಂತ ಹೇಳ್ಬೋದು. ಬಟ್ ಆದ್ರೆ ರಾಜ್ಯಪಾಲರ ವಿವೇಚನೆ ಎನ್ನುವುದನ್ನ ಇತ್ತೀಚಿನ ದಶಕಗಳಲ್ಲಿ ದುರುಪಯೋಗವಾಗಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷದ 50-55 ವರ್ಷಗಳ ಆಡಳಿತದಲ್ಲಿ ನೋಡಿದ್ದೇವೆ. ಮತ್ತೆ ಬಿಜೆಪಿಯವರು ಸಹ ಅದಕ್ಕೆ ಏನು ಅವರು ಹೊರತಾಗಿಲ್ಲ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನೋಡುವುದಾದ್ರೆ ರಾಜ್ಯಪಾಲರ ನಿರ್ಣಯ ಅಥವಾ ಒಂದು ತೀರ್ಮಾನ ಸಂವಿಧಾನಬದ್ಧವಾಗಿರ್ಬೇಕು, ಸತ್ಯದ ಪರವಾಗಿರ್ಬೇಕು, ಮತ್ತೆ ಬಡಜನರ ಪರವಾಗಿರ್ಬೇಕು. ಯಾವ ಬಡಜನಕ್ಕೆ ಈ ಒಂದು ಸೈಟ್ಗಳನ್ನು ಹಂಚತಕ್ಕಂಥ ನಿಯಮಗಳಲ್ಲಿ ಆಗ್ತಕ್ಕಂಥ
ಅಕ್ರಮಗಳ ಸರಮಾಲೆ ಏನಿದೆ ಅವುಗಳಿಗೆ ಒಂದು ಇತಿಶ್ರೀಯ ಆಗುವ ರೀತಿಯಲ್ಲಿ ಈ ತೀರ್ಮಾನವನ್ನ ನಾವು ಕಾಣಬೇಕು. ಆ ದೃಷ್ಟಿಯಿಂದ ಇದು ಮಹತ್ವವಾದ ಒಂದು ಸನ್ನಿವೇಶ ಮತ್ತು ಆ ತನಿಖೆ 20-31ನೇ ತಾರೀಕು ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡಿದ ನಂತರ ನಮ್ಮ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಹೆಚ್ಚು ಬೆಲೆ ಬರ್ತದೆ. ಶರತ್ ಅವರ ಕೊನೆಯದಾಗಿ ಏನ್ ಹೇಳ್ತೀರಾ ಚುಟುಕಾಗಿ? ನೋಡಿ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಚುಟುಕಾಗಿ ಅದೇ ಅದನ್ನ ಹೇಳ್ತೀನಿ. ಒಂದು ನಿಮಿಷ ಟೈಮ್ ಕೊಡಿ. ನೋಡಿ, ಅವರು ಕೆಳಮನೆಯಲ್ಲಿ ನಿಲುವಳಿ ಸೂಚನೆ ಒಂದೇ, ಮೇಲ್ಮನೆಯಲ್ಲಿ ಸೂಚನೆ ಕೊಡ್ಬೋದಿತ್ತಲ್ಲ, ಮೇಲ್ಮನೆಯಲ್ಲಿ ನಿಲುವಳಿ ಸೂಚನೆ ಕೊಡ್ಬೋದಿತ್ತಲ್ಲ, ಅಲ್ಲಿ ಅವಕಾಶನೇ ಮಾಡಿಕೊಟ್ಟಿಲ್ಲ, ಅಲ್ಲೂ ಅವಕಾಶ ಮಾಡಿಕೊಟ್ಟಿಲ್ಲ. ಕೆಳಮನೆಯಲ್ಲಿ ಆಯ್ತು, ಮೇಲ್ಮನೆಯಲ್ಲಿ ಅವಕಾಶ ಮಾಡಿಕೊಡ್ಬೋದಿತ್ತು. ಆಮೇಲೆ ಇವರು ಸಿದ್ದರಾಮಯ್ಯನವರು ಅಹಿಂದ ಪರವಾಗಿ, ದಲಿತ ಪರವಾಗಿ ಅಂತ ಹೇಳಿ ವಾಲ್ಮೀಕಿದಲ್ಲಿ ತಾವು ಫೈನಾನ್ಸ್ ಮಿನಿಸ್ಟರ್ ಇವ್ರ ಹತ್ರ ಇದೆ, ಅಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿ ನೀರು ಕುಡ್ದಾಯ್ತು. ಅಲ್ಲಿ ನಾಗೇಂದ್ರ ಅವ್ರ ಹೆಸರೇ ಇಲ್ಲ FIR ಕಾಪಿಯಲ್ಲಿ. ಅವರು ನೇರವಾಗಿ ಅವರು ಅಧಿಕಾರಿ ಅವ್ರ ಹೆಸರು ಬರೆದ್ಬಿಟ್ಟು ಸುಸೈಡ್ ಮಾಡ್ಕೊಂಡಿರೋದು ನೋಡಿ. ಇವರು ನೋಡಿ, ಪ್ರತಿಯೊಂದು ಹಂತದಲ್ಲೂ ಇಲ್ಲಿ ಭ್ರಷ್ಟಾಚಾರಕ್ಕೆ ಇವರು ಮುನ್ನಡಿ ಹಾಡ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೇನು 14 ಸೈಟು ನೋಡಿ ದಲಿತ ಕೊನೆಯದಾಗಿ ಚುಟುಕಾಗಿ ನೋಡಿ, ಇವರು ಸಂವಿಧಾನಕ್ಕೆ ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಅಂತಂದ್ರೆ, ಮಾನ್ಯ ರಾಜ್ಯಪಾಲರು ಇವತ್ತಿನ ದಿವಸ ಬುಲೆಟ್ ಪ್ರೂಫ್ ಕಾರಲ್ಲಿ ಕಾಂಗ್ರೆಸ್ನವರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೋಗ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ನಿದರ್ಶನ ಇನ್ನು ಯಾವುದೂ ಇಲ್ಲ. ಎಸ್ ಸತ್ಯಪ್ರಕಾಶ್ ಸರ್, ಕೊನೆಯದಾಗಿ ಚುಟುಕಾಗಿ. ಮೋದಿ ದೇಶದಲ್ಲಿ ಮೋದಿ ರೆಪ್ರೆಸೆಂಟೇಟಿವ್ ಆದ ಗವರ್ನರ್ ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ತಾವ್ರೆ ಅಂದ್ರೆ ಇದನ್ನ ನಾನೇನ್ ಹೇಳಕ್ಕಾಗಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಸಿದ್ದರಾಮಯ್ಯ ಅವರು ಈಸ್ ಎ ಬ್ಲಾಟ್ಲೆಸ್ ಚೀಫ್ ಮಿನಿಸ್ಟರ್. ಜನಪರ ಕಾರ್ಯಕ್ರಮ ಮಾಡ್ತಾ ಇದಾರೆ. ಹೊಟ್ಟೆ ಕಿಚ್ಚು ಪಡೋರು ಪಡ್ತಾನೆ ಇರ್ತಾರೆ, ಮುಂದೆ ನಡೀತಾನೆ ಇರ್ತೀವಿ. ನಾವು ಕನ್ನಡಿಗರ ಪರ 7 ಕೋಟಿ ಕನ್ನಡಿಗರು ಏನಿದ್ದಾರೆ ಅವ್ರ ಪರ ಒಳ್ಳೆ ಸ್ಕೀಮ್ಸ್ ತರ್ತೀವಿ. ಇಂತ ಯಾವ್ದಾವ್ದು ಏನು ಷಡ್ಯಂತ್ರಗಳು, ಜಾತಿವಾದಿಗಳು, ಕೋಮುವಾದಿಗಳು ಮಾತಾಡ ಅದಕ್ಕೆಲ್ಲ ಡೋಂಟ್ ಗ್ಯಾರಂಟಿನ ಫುಲ್ಫಿಲ್ ಮಾಡಕ್ಕೆ ಹೇಳಿ, ಆಮೇಲೆ ಹೊಸ ಸ್ಕೀಮ್ ಮಾಡೋದವರು ಬೈತಾ ಇದ್ದಾರೆ. ಚರ್ಚೆಯಲ್ಲಿ ಭಾಗಿಯಾದಂತ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸತ್ಯಪ್ರಕಾಶ್ ಅವರು, ಬಿಜೆಪಿ ವಕ್ತಾರರು ಶರತ್ ಹೆಗ್ಡೆ ಅವರು, ಹಾಗೇನೆ JDS ವಕ್ತಾರರಾಗಿರುವಂತಹ ರಿಷಿಕ್ ಗೌಡರು, ಹಾಗೇನೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಜಟಾಪಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 2 ದಿನಗಳ ರಿಲೀಫ್ ಇದೆ, ಮುಂದೇನಾಗುತ್ತೆ ಎನ್ನುವುದಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇನ್ನೂ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋದಾದ್ರೆ ಮೈತ್ರಿ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸೋಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾರ ಹಾಗಾದ್ರೆ ಮೈತ್ರಿ ನಾಯಕರು, ಬಿಜೆಪಿಯವರು, JDSನವರು ಎನ್ನುವುದಾಗಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ. ಕಾದ್ ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ನಮ್ಮ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.